तीर्थभगवत्पादाचार्य गुरुभ्यो नमः। हरिः ओं। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृतां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। स्वस्त्यस्तु। राजोवाच स्वायंभुवस्य च मनोः वंशोऽयं विस्तरात्रितः यत्र यत्र हरेर्भक्ताः कर्माणि च महीयसः। यदस्मिन्नन्तरे ब्रह्मन् भगवान् भूतभावनः कृतवान् कुरुते कर्ता ह्यतीते नागतेऽद्यवा। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹಿಂದಿನ ಕಥಾಭಾಗದಲ್ಲಿ ತಿಳಿದ ಹಾಗೆ ಪರೀಕ್ಷಿದ್ರಾಜರು ಸ್ವಯಂಭೂ ಮನವನ್ನ ಶುಕಾಚಾರ್ಯನ ಪ್ರಶ್ನೆ ಮಾಡ್ತಾ ಇಲ್ಲಿವರೆಗೆ ಸ್ವಯಂಭೂ ಮನುವಿನ ವಂಶವನ್ನ ವಿಸ್ತಾರವಾಗಿ ವರ್ಣನೆ ಮಾಡಿದಿರಿ. ನಮಗೆ ಎಲ್ಲಾ ಮನ್ವಂತರಗಳ ಕಥೆಗಳನ್ನು ಸ್ವಲ್ಪ ಆದರೂ ಕೂಡ ನಮಗೆ ತಿಳಿಸಿಕೊಡಬೇಕು ನೀವು ಅಂದಾಗ ಹೇಳ್ತಾರ. ಅವಾಗ ಸ್ವಯಂಭೂಮನು ಒಂದು ದಿನ ಯಜ್ಞನಾಮಕ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರಬೇಕಾದಾಗ ರಾಕ್ಷಸರು ಅವನನ್ನು ನುಂಗಲಿಕ್ಕೆ ಬರ್ತಾರೆ. ಆವಾಗ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತ ಕಸ್ಯ ಸಿದ್ಧನಂ. ಆ ಈಶಾವಾಸ್ಯ ಮಂತ್ರಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿದಾಗ ದೇವರು ಬಂದು ಆ ರಾಕ್ಷಸರನ್ನ ಸಂಹಾರ ಮಾಡಿ ಸ್ವಯಂಭೂ ಮನುವನ್ನ ರಕ್ಷಣೆ ಮಾಡ್ತಾರೆ ಎಂಬ ವಿಚಾರವನ್ನ ತಿಳಿಸಿ, ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ, ಅಲ್ಲಿ ವಾಯುದೇವರೇ ರೋಚನ ಎಂಬ ಹೆಸರಿಂದ ಇಂದ್ರದೇವರ ಪದವಿಯನ್ನು ಆಳ್ತಾರೆ ಎಂಬುದನ್ನು ತಿಳಿಸಿ, ಮೂರನೇ ಮನ್ವಂತರ ಪ್ರಿಯವ್ರತ ಮಹಾರಾಜರ ಮಕ್ಕಳಾಗಿರ್ತಕ್ಕಂತಹ ಉತ್ತಮ ಅಂತ ಮೂರನೇ ಮನ್ವಂತರ, ಅಲ್ಲಿ ಯಮದೇವರೇ ಸರ್ವಜಿತ್ ಎಂಬ ಹೆಸರಿನಿಂದ ಇಂದ್ರದೇವರ ಪದವಿಯನ್ನು ಆಳ್ತಾರೆ. ಆ ಇಂದ್ರದೇವರ ಹೆಂಡತಿಯಾದ ಸೂನೃತಾದೇವಿಯಲ್ಲಿ ಸತ್ಯಸೇನ ಎಂಬ ಹೆಸರಿನಿಂದ ಭಗವಂತ ಅವತಾರ ಮಾಡಿ ಎಲ್ಲ ದೇವತೆಗಳನ್ನ ರಕ್ಷಣೆ ಮಾಡ್ತಾರೆ ಎಂಬುದನ್ನ ತಿಳಿಸ್ತಾರೆ. ಧರ್ಮಸ್ಯ ಸೂನೃತಾಯಾಂತು ಭಗವಾನ್ ಪುರುಷೋತ್ತಮ ಸತ್ಯಸೇನ ಇತಿ ಖ್ಯಾತಃ ಜಾತಃ ಸತ್ಯವ್ರತೈ ಸಹ ಅಂತ ಹೇಳಿ, ನಾಲ್ಕನೆಯದು ತಾಪಸ ಮನ್ವಂತರ, ಉತ್ತಮನ ಅಣ್ಣ. ಆ ತಾಪಸ ಮನ್ವಂತರದಲ್ಲೇ ಗಜೇಂದ್ರನ ಭಗವಂತ ಉದ್ಧಾರ ಮಾಡಿದ್ದಾನೆ ಎಂಬ ವಿಚಾರವನ್ನ ತಿಳಿಸಿದಾಗ ಆ ಕಥೆಯನ್ನು ವಿಸ್ತಾರವಾಗಿ ತಿಳಿಸ್ರಿ ನಮಗೆ. ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯತ ಗಜಪತಿಂ ಗ್ರಾಹಗ್ರಸ್ತ ಮಮೋ ಮುಚತೆ ತತ್ಕಥಾಂ ಸುಮಹಾಪುಣ್ಯಾಂ ಧಸ್ಯ ಧನ್ಯಾಂ ಸ್ವಶ್ಚಯನಾಂ ಶಿವಾಂ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಗನಿಗೀ. ಆ ಗಜೇಂದ್ರನ ಉದ್ಧಾರ ಮಾಡಿದ ಪ್ರಸಂಗವನ್ನು ವಿಸ್ತಾರವಾಗಿ ತಿಳಿಸ್ರಿ ಎಂದಾಗ, ಶ್ರೀಟುಕೋವಾಚ ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಸ್ತೃತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛೃತಃ ತಾವತಾ ವಿಸ್ತೃತ ಪರ್ಯಕ್ತ್ರಿ ವಿಶೃಂಗೈ ಪಯೋನಿಧಿಂ ದಿಶಚ್ಚಯೋ ರೋಚಯನ್ನಾತೆ ರೌಪ್ಯಾಯಾತ ಹಿರಣ್ಮಯೈಹಿ. ಸುಂದರವಾದ ತ್ರಿಕೂಟ ಪರ್ವತ, ಬಂಗಾರ ಹಾಗೂ ಬೆಳ್ಳಿಯ ಶಿಖರಗಳು, ಅದ್ಭುತವಾದ ಸರೋವರಗಳು, ಮರಗಳು, ವೃಕ್ಷಗಳು, ಎಲ್ಲಾ ತರದ ಹಣ್ಣಿನ ಮರಗಳು, ಹಾಲಿನ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಅಲ್ಲಿ ವರುಣದೇವರ ಋತುಮತ್ ಅಂತ ಹೇಳಿ ಉದ್ಯಾನವನ, ಅಲ್ಲಿ ಒಂದು ಆನೆಯ ದಿಂಡು. ಎಲ್ಲ ದೇವತೆಗಳು ಕೂಡ ಆ ತ್ರಿಕೂಟ ಪರ್ವತದಲ್ಲಿ ತಮ್ಮ ದೇವತಾ ಸ್ತ್ರೀಯರ ಜೊತೆ ಭೋಗ ಮಾಡಲಿಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾರೆ. ಯದ್ಗಂಧ ಮಾತ್ರ ಧರಯೋ ಗಜೇಂದ್ರಾಹ ವ್ಯಾಘ್ರಾತಯೋ ವ್ಯಾಲಮೃಕಾತ್ ಸಗಲ್ಗಾಹ ಮಹೋರಗಾಚಾಪಿ ಭಯಾದ್ರವಂತಿ ಸಗೌರ ಕೃಷ್ಣಶ್ಚರಭಶ್ಚಮರ್ಯ. ಆ ಗಜೇಂದ್ರ 4-5 ಜನ ಹೆಂಡಂದರು, 16 ಜನ ಮಕ್ಕಳು, ದೊಡ್ಡ ಗುಂಪು ಆ ಗಜೇಂದ್ರಂದು. ಅವನ ಬರೋದು ನೋಡ್ತಾ ಇದ್ರೆ ಆ ಗಜೇಂದ್ರನ ಆಗಮನಕ್ಕೆ ಎಲ್ಲ ಸಿಂಹ ಶರಭ ಪ್ರಾಣಿಗಳು ಎದೆ ಹೊಡ್ಕೊಂಡು ಓಡೋಗ್ತಾ ಇದ್ವಂತ. ಅಂತಹ ಭಾರಿ ಬಲಿಷ್ಠವಾದ ಗಜೇಂದ್ರ ಒಂದ್ ದಿವಸ ಬಿಸಿಲುಗಾಲದಲ್ಲಿ
ಭಾರಿ ಬಿಸಿಲಿನಿಂದ ತಪ್ತರಾಗಿ ಆ ಸರೋವರಕ್ಕೆ ಬಂದಿದ್ದಾರೆ. ಅದರೊಳಗೆ ಹೆಂಡತಿ ಮಕ್ಕಳ ಜೊತೆ ಇಳಿದಿದ್ದಾನೆ ಗಜೇಂದ್ರ. ಚೆನ್ನಾಗಿ ಹೆಂಡತಿ ಮಕ್ಕಳೆಲ್ಲ ನೀರಲ್ಲಿ ಸ್ನಾನ ಮಾಡಿ ಒಬ್ಬರ ಮೇಲೆ ಒಬ್ಬರು ನೀರು ಎರಚಿಕೊಂಡು ಆನಂದವಾಗಿ ಸುಖವಾಗಿದ್ದಾಗ ಯದೃಚ್ಛಯೈವಂ ವ್ಯಸನಂ ಗತೋ ಗತೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ ತಂತ್ರಪ್ತ ಕಶ್ಚಿನ್ನ ಪದೈವ ಚೋದಿತೋ ಗ್ರಾಹೋ ಬಲೀಯಾನಶ್ಚರಣೇ ರುಚಾಗ್ರಹೀತ್. ಆರಾಮಾಗಿದ್ದಾಗ ಮೊಸಳೆ ಬಂದು ಹಿಡಿದು ಬಿಡ್ತು. ಶ್ರೀಮದಾಚಾರ್ಯರು ಹಾಗೂ ಟಿಪ್ಪಣಿಕಾರರು ಭಾಗವತದಲ್ಲಿ ಹೇಳ್ತಾರೆ, ನಾವು ಸಂಸಾರದಲ್ಲಿ ಆರೋಗ್ಯದಿಂದ ಗಟ್ಟಿಮುಟ್ಟಿಯಾಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಆರಾಮಾಗಿದ್ದೀವಿ ಅನ್ನೋದ್ರೊಳಗೆ ಯಾವುದೋ ಬಂದು ರೋಗ ಒಕ್ಕರ್ಸ್ಕೊಂಡ್ಬಿಡುತ್ತೆ. ಪಾಪ ಇಲ್ಲಿ ಗಜೇಂದ್ರನಿಗೆ ಹಿಡ್ಕೊಂಡಿದ್ದು ಒಂದೇ ಮೊಸಳೆ, ನಮಗೆ 108 ಮೊಸಳೆಗಳು. BP, ಶುಗರು, ಮೈಕೈ ನೋವು, ಸೊಂಟ ನೋವು, ಕಾಲ್ ನೋವು, ಮಂಡಿ ನೋವು, ಇನ್ ಏನೇನು ಶುರು ಆಗ್ಬಿಡತ್ತೋ. ಮುಪ್ಪೇ ಒಂದು ದೊಡ್ಡ ರೋಗ, ಮುಪ್ಪಿನಲ್ಲಿ ಬರೋ ರೋಗಗಳು ಇನ್ನೆಷ್ಟೋ. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿರವೋ, ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಬಲುಗು ದೇಹವ ಮೆಚ್ಚಿ ಕೆಡಬೇಡ ಮನುಜ, ನಂಬದಿರು ಈ ದೇಹ ನಿತ್ಯವಲ್ಲ. ಗಜೇಂದ್ರನ ಕಥೆ ನಮಗೊಂದು ಸಂದೇಶ. ಸಂಸಾರ ಸಮುದ್ರದಲ್ಲಿ ಮುಳುಗಿ ನಾವು ಆಟ ಆಡ್ತಾ ಆರಾಮಾಗಿ ಇದ್ದು ಬಿಡ್ತೀವಿ, ಸಾಧನೆ ಮಾಡಿಕೊಳ್ಳದೆ. ವಯಸ್ಸಾದ್ಮೇಲೆ ಎಲ್ಲಾ ರೋಗಗಳು ಹಿಡ್ಕೊಂಡ್ಬಿಡತ್ತೆ, ಅವಾಗ ಏನ್ ಮಾಡ್ಲಿಕ್ಕಾಗಲ್ಲ. ಮಂಚದ ಮೇಲೆ ಬಿದ್ದಿರ್ತೀವಿ, ಆಚಾರ ಬರ್ತಾರೆ, ಏನೋ ಹಿಂಗಾಗೋಯ್ತು, ಏನೋ ಸಾಧನೆ ಮಾಡ್ಕೊಂಡಿಲ್ಲ ಆಚಾರ್ಯ ಮೋಕ್ಷಕ್ಕೆ, ನಾ ಏನು ಮಾಡ್ಲಿ. ಆಚಾರ್ಯ ಅಂತಾರ, ನಾ ಏನು ಮಾಡ್ಲಿ, ಎಲ್ಲ ಮುಗಿದ್ಮೇಲೆ ಮಲ್ಕೊಂಡ ಮೇಲೆ ಕೇಳಿದ್ರೆ ನಾ ಏನು ಮಾಡ್ಲಿ, ಮಾಡ್ಬೇಕಾದಾಗ ಮಾಡ್ಬೇಕಾಗಿತ್ತು. ವಿಚಿಕ್ರ ಜುಗು ದೀನ ದಿಯೋ ಪರೇ ಗಜಾಹ ಪಾರ್ಟಿಗ್ರಹ ತಾರಯಿತು ನಚಾಚಕನ್. ಹೆಂಡತಿ ಮಕ್ಕಳು ಎಲ್ಲಾರು ಸೇರಿ ಗಜೇಂದ್ರನ ಎಳಿಲಿಕ್ಕೆ ಪ್ರಯತ್ನ ಪಟ್ರು, ಅವನಿಗೂ ಆಗಿಲ್ಲ. 2-3 ದಿವಸ ಆಗೋಯ್ತು. ಹೆಂಡತಿ ಮಕ್ಕಳೆಲ್ಲ ಎದುರಲ್ಲೇ ಅಳತಾ ನಿಂತು ಬಿಟ್ಟಿದ್ದಾರೆ, ಯಾರಿಗೂ ಬಿಡಿಸ್ಲಿಕ್ಕೆ ಕೈಲಿ ಆಗ್ತಾ ಇಲ್ಲ. ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರಿಗೆ ಬಲ ಜಾಸ್ತಿ, ಮೊಸಳೆಗೆ ನೀರಿನಲ್ಲಿ ಬಲ ಜಾಸ್ತಿ, ಎಳೆದು ಬಿಡ್ತಾ ಇದೆ ಅದನ್ನ. ಸಮಸ್ತಹಸ್ರಂ ವ್ಯಗಮನ್ಮಹೀಪತೆ ಸಪ್ರಾಣಯೋ ಚಿತ್ರ ಮಮಂ ಸತಾಮರಾಹ. ಆಕಾಶ ಮಾರ್ಗದಲ್ಲಿ ಎಲ್ಲಾ ದೇವತೆಗಳು ಬಂದು ನಿಂತು ಬಿಟ್ಟಿದ್ದಾರೆ ವಿಮಾನದಲ್ಲಿ. ಅಯ್ಯೋ ಏನಾಗತ್ತೋ ಏನೋ, 1000 ವರ್ಷ ಹೊಡೆದಾಡ್ಕೊಂಡ್ರಂತ ಹಿಂಗೆ ಆನೆ ಮೊಸಳೆ. ಯಾರೂ ರಕ್ಷಣೆ ಮಾಡೋದೇ ಇಲ್ಲ ಗಜೇಂದ್ರನಿಗೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಮೈಯಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಇದೆ, ರಕ್ತ ಎಲ್ಲ ಹೋಗ್ಬಿಟ್ಟಿದೆ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಚೇನ ವಿಧಾತುರಾವೃತೋ ವ್ಯಗಂ ಚ ತಂ ಯಾಮಿ ಪರಂಪರಾಯಣಂ. ಹೊತ್ತು 9 ಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೆನೆಗಳಿಂದಲೀ ತುತ್ತು ವಸ್ತ್ರವನಿಕ್ಕೆ ಸಲಹಿದ ತಾಯಿ ತಂದೆ ಅತ್ತು ಕಳಗುವರಲ್ಲದೆ ಬೆನ್ನತ್ತಿ ಬರುವರೇ ಯಾರು ಸಂಗಡಬಾಗೋರಿಲ್ಲ. ಗುರುಬಂಧು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರವ ಪಿಡಿದು ಧಾರೆಯ ನೆರೆದುಕೊಂಡು ತರುಣಾಯಿನಿಯನ ಹರಣ ಹೋಗಲು ತಾ ಬಂದು ಬರುವುದ ಕಂಜಿದಾರು ಗತಿ ಎಂಬುವಳೋ ಯಾರು ಸಂಗಡಬಾಗೋರಿಲ್ಲ. ಸುತ್ತಲೇ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರೋ ಹಿತ್ತಲ ಕಸಕ್ಕಿಂತ ಕಡೆಗಾಯಿತೀ ದೇಗ ಹೊತ್ತು ಕೊಂಡೊಯ್ದು ಅಗ್ನಿಯೋಳು ಬಿಸಡುವರೋ
ಯಾರು ಸಂಗಡವಾಗೋರಿಲ್ಲ. ಮನೆಯ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರೋ. ಅನುಮಾನವೇಕೆ ಈ ಜೀವ ತೊಲಗಿದ ಕ್ಷಣದಿ, ಮುನ್ನೊಂದು ಅರಗಳಿಗೆ ನಿಲ್ಲಗೂಡರೋ. ಯಾರು ಸಂಗಡವಾಗೋರಿಲ್ಲ. ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ, ಪರಗತಿಗೆ ಸಾಧನ ಮಾಡಿಕೊಳ್ಳೋ. ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವರಾಯ, ನಿರುತದಿ ನೆನೆದು ಸುಖಿಯಾಗು ಮರುಳೇ. ಯಾರು ಸಂಗಡವಾಗೋರಿಲ್ಲ. ಅಳ್ತಾ ಇದ್ದಾನೆ ಗಜೇಂದ್ರ. ಓ, ಇವ್ರು ಯಾರು ಬಂಧುಗಳು ನನ್ನ ರಕ್ಷಣೆ ಮಾಡೋದಿಲ್ಲ, ದೇವರೇ ನನಗೆ ಗತಿ. ಎಲ್ಲರಾದ್ಮೇಲೆ ದೇವ್ರ ನೆನಪು ಬರ್ತಾನೆ ನಮಗೆ. ಶುಕಾಚಾರ ಅಂತಾರೆ, ಮೊದಲಿಂದ ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ರೆ ಈ ಕಷ್ಟ ಬರ್ತಾ ಇತ್ತ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತೆ. ಸರಿ, ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಚಾಯ ಧೀಮಹಿ ನ ವಿದ್ಯತೆ ಯತ್ತ ಜನ್ಮ ಕರ್ಮವಾನ್ ಅನಾಮ ರೂಪೇ ಗುಣದೋಷಯೇವ ತಥಾಪಿ ಲೋಕಸ್ಯ ಸಂಭವಾಯ ಯಹ ತ್ವಮಾಯ ಯಾತಾನ್ಯನುಕಾಲ ಮೃಚ್ಯತಿ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಅರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ನಮೋ ನಮಸ್ತುಭ್ಯಮಸಖ್ಯ ವೇಗ ಶಕ್ತಿತ್ರಯಾಯ ಅಖಿಲ ಧೀಗುಣಾಯ ಪ್ರಪನ್ನಪಾಲಾಯ ದುರಂತ ಶಕ್ತಯೇ ಬುದ್ಧೀಂದ್ರಿಯಾಣ ಮನವಾಪ್ಯವರ್ತ್ಮನೆ. ಸ್ವಂತತ್ತರಚ್ಚುರುಬಲೇನ ಗೃಹೀತ ಆತ್ಮೋ ದೃಷ್ಟ್ವಾ ಗರುತ್ಪತಿ ಹರಿಂ ಕೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಘ ಕೃತ್ರಾತ್. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ತಂ ವೀಕ್ಷ ಪೀಡಿತಮಜತ್ಸಹ ತಾವತೀರ್ಯಾತ ಗ್ರಾಹ ಮಾತು ತರತ ಕೃಪಯೋಜ್ಜಹಾರ. ಗ್ರಾಹಾದ್ವಿಪಾಡಿತ ಮುಖಾಧರಿಣ ಗಜೇಂದ್ರಂ ಸಂಪಶ್ಯತಾಂ ಹರಿರಮು ಮುಚದು ಸ್ತ್ರೀಯಾಣಾಂ. ಒಂದು 20 ಶ್ಲೋಕಗಳಿಂದ ಗಜೇಂದ್ರ ಸ್ತೋತ್ರ ಮಾಡ್ತಾನೆ ಭಗವಂತನನ್ನ. ಸ್ತೋತ್ರ ಮಾಡಿ ಕಡೆಗೆ ಅಚ್ಯುತಾನಂತ ಶ್ರೀಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ, ಕಷ್ಟಪಡುತ್ತೇನೆ ಕರುಣದಿ ಕಾಯೋ. ದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ದುಃಖದಿಂದ, ದೇವರು ಯಾಕೆ ದುಃಖ ಕೊಟ್ಟ ಅಂದ್ರೆ ದುಃಖದಲ್ಲಿದ್ದಾಗೆ ನಮ್ಮ ಬಾಯಿಂದ ಸ್ತೋತ್ರ ಬರೋದು. ಸಂಕಟ ಬಂದಾಗ ವೆಂಕಟರಮಣ ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿಕಾಯೋ ನಾರಾಯಣ ಕೃಷ್ಣ. ಆದಿಮೂಲ ನಾರಾಯಣ ಅಂತ ಸೊಂಡಲಿನಿಂದ ಕಮಲವನ್ನು ಹಿಡಿದುಕೊಂಡು ದೇವರಿಗೆ ಸಮರ್ಪಣೆ ಮಾಡಿದ. ದೇವರು ಬಂದೇ ಬಿಟ್ಟ. ಗರುಡ ಶಂಖ ಚಕ್ರ ಏನೂ ತಗೊಂಡಿಲ್ಲ ಅಂತ ಹಾಗೆ ಬಂದ್ಬಿಟ್ಟಿದಾನ ಭಗವಂತ. ಬಂದು ಅವರೇ ಕೈಗೆ ಬಂದು ಸೇರ್ಕೊಂಡ್ರ ಅಷ್ಟೇ. ದೇವರು ಕತ್ತರಿಸಿ ಹಾಕಿಬಿಟ್ಟ. ಇವರಿಬ್ಬರು, ಆ ಮೊಸಳೆ ಇತ್ತಲ್ಲ ಅದು ಹೂಹು ಗಂಧರ್ವ, ಆನೆ ಇದು ಹಾಹಾ ಗಂಧರ್ವ. ಅವರಿಬ್ಬರು ಕೂಡ ದೇವಲರ ಶಾಪದಿಂದ ಈ ಮೊಸಳೆ ಆಗಿ ಆನೆ ಆಗಿ ಬಿದ್ದಿದ್ರು. ದೇವಲರು ತಪಸ್ಸು ಮಾಡ್ಲಿಕ್ಕೆ ಬಂದಾಗ ಅವರಿಬ್ಬರನ್ನ ಓಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಇವರಿಬ್ಬರು ಆನೆ ಮೊಸಳೆ ರೂಪದಿಂದ. ಆದ್ರೆ ಆನೆ ಬಂದು ಆ ದೇವಲ ಋಷಿಗಳು ಓಡ್ತಾ ಇರ್ಬೇಕಾದಾಗ ಎಡವು ಬಿದ್ರು ಅವರು. ಆವಾಗ ಎತ್ತುಕೊಂಡು ಅವರಿಗೆ ಶೈತ್ಯೋಪಚಾರ ಮಾಡಿದ್ದಕ್ಕಾಗಿ, ನೀನು ಇಂದ್ರದ್ಯುಮ್ನ ಅಂತ ರಾಜನಾಗಿ ಹುಟ್ಟಿ ಎಲ್ಲ ಭೋಗವನ್ನ ಅನುಭವಿಸಿ ಆಮೇಲೆ ಮೌನವ್ರತದಲ್ಲಿ ಇದ್ದಾಗ ಅಗಸ್ತ್ಯರ ಶಾಪದಿಂದ ಆನೆಯಾಗಿ ಹುಟ್ಟು ಅಂತಿಷ್ಟು ವರವನ್ನು ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ಗಜೇಂದ್ರನ ಉದ್ಧಾರ ಮಾಡಿದ್ದಾರೆ. ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಗಜೇಂದ್ರ ಮೋಕ್ಷವನ್ನ ಪಾರಾಯಣ ಮಾಡ್ತಾರೋ ತೇಷಾಂ ಪ್ರಾಣಾತ್ಯಯೇಗಂ ವೈ ದದಾಮಿ ವಿಮಲಾಂ ಗತಿಂ. ಆ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿದವರಿಗೆ ಅಂತ್ಯಕಾಲದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸದ್ಗತಿಯನ್ನ, ನನ್ನ ಸ್ಮರಣೆಯನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಾನೆ. ಇದಾದ್ಮೇಲೆ ರೈವತ ಮನ್ವಂತರ 5ನೇ ಮನ್ವಂತರ. ಆ ರೈವತ ಮನ್ವಂತರದಲ್ಲಿ ಶುಭ್ರ ಎಂಬ ಋಷಿಗಳಿಂದ ವಿಕುಂಠ ಎಂಬ ಹೆಂಡತಿಯಲ್ಲಿ ಸಾಕ್ಷಾತ್ತು ವೈಕುಂಠ ನಾಮಕ ಭಗವಂತ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಲಕ್ಷ್ಮೀದೇವಿಯ ಸಲುವಾಗಿ ವೈಕುಂಠ ಎಂಬ ಲೋಕವನ್ನೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ನೋಡ್ರಿ, ಹೆಂಡತಿಗೋಸ್ಕರ ಮೊದಲು ಮನೆ ಕಟ್ಕೊಟ್ಟಿದ್ದ ದೇವರು, ಆಮೇಲೆ ನಾವು. ಅಂದಮೇಲೆ
6ನೇ ಮನ್ವಂತರದಲ್ಲಿ ಚಾಕ್ಷುಷ ಮನ್ವಂತರ ಅಜಿತ ನಾಮಕ ಭಗವಂತ ಎಲ್ಲ ದೇವತೆಗಳಿಗೂ ಕೂಡ ಅಮೃತಪಾನ ಮಾಡಿಸಿದ್ದಾನೆ ಅಂತಂಬುದನ್ನ ತಿಳಿಸ್ತಾರೆ. ಪರೀಕ್ಷಿತ್ ರಾಜರು ಶುಕಾಚಾರ್ಯ ಹೇಳಿದಾಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ. ಯದಾ ದೂರ್ವಾತ ಜಾಪೇನ ಸೇಂದ್ರ ಲೋಕಾತ್ರಯೋ ನೃಪ ನಿಸ್ತ್ರೀಕಾಶ್ಚಾಭವಂತತ್ರ ನೇಚುರಿಜ್ಯಾದಯ ಕ್ರಿಯಾ. ಇಂದ್ರದೇವರು ಒಂದ್ ದಿವಸ ಸಂಚಾರ ಮಾಡ್ತಾ ಇರಬೇಕಾದಾಗ ದೂರ್ವಾಸರು ಬಂದಿದ್ದಾರೆ. ಅವರಿಗೆ ನರಸಿಂಹದೇವರನ್ನ ಪೂಜೆ ಮಾಡಿದ ಎಕ್ಕೆ ಎಲೆ ಗಿಡದ ಹೂವಿನ ಮಾಲೆಯನ್ನ ನಿರ್ಮಾಲ್ಯವನ್ನ ತಂದು ಕೊಟ್ಟರು. ಅದನ್ನ ಕೊರಳಲ್ಲಿ ಹಾಕೊಂಡು ಮತ್ತೆ ತೆಗೆದು ಬಿಟ್ರು. ಅವರು ಕೆಳಗೆ ಹಾಕಿಬಿಟ್ರು. ದೂರ್ವಾಸರಿಗೆ ಶಾಪ ಬಂತು, ಕೋಪ ಬಂತು. ಅವರಿಗೆ ಶಾಪ ಕೊಡ್ತಾ ಇದ್ದಾರೆ. ದೇವರ ನಿರ್ಮಾಲ್ಯವನ್ನು ಕೆಳಗೆ ಹಾಕ್ತೀರಾ ನೀವು, ತೇಜೋಹೀನರಾಗ್ರಿ, ಸಾಮರ್ಥ್ಯಹೀನರಾಗ್ರಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ ಇಂದ್ರದೇವರಿಗೆ ದೂರ್ವಾಸರು. ಯಾವಾಗ ದೂರ್ವಾಸರ ಶಾಪ ಬಿತ್ತೋ ನಿಶಮ್ಯೈತತ್ ಸುರಗಣ ಮಹೇಂದ್ರ ವರುಣಾದಯ ನಾದ್ಯಗಚ್ಚನ್ ಸ್ವಯಂ ಮಂತ್ರೈಗಿ ಮಂತ್ರಯಂತೋ ವಿನಿಶ್ಚಯಂ. ಇದಾದ್ಮೇಲೆ ತೊಂದರೆ ಜಾಸ್ತಿ ಆಯ್ತು ಅವರಿಗೆ. ದೊಡ್ಡವರ ಶಾಪ ತಟ್ಕೊಳ್ಳಿಕ್ಕಾಗಲ್ರಿ. ಇದಾದ್ಮೇಲೆ ಬ್ರಹ್ಮದೇವರನ್ನ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರು ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಎಲ್ಲರನ್ನ ಕರ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ದೇವತೆಗಳ ಅಪ್ಲಿಕೇಶನ್ ಹಾಕೋಂಗಿಲ್ಲ ದೇವರ ಮುಂದೆ. ಅಜಾಯ ಜನ್ಮಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಕರ್ಣವಾಯ ಅಣೋರಣಿಮ್ನೆ ಪರಿಗಣ್ಯ ಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ ಸ್ತೋತ್ರ ಮಾಡಿದ್ದಾರೆ. ದೇವರಂತಾನೆ, ನೀವೆಲ್ಲ ಒಂದು ಕೆಲಸ ಮಾಡ್ರಿ, ದೇವತೆಗಳೆಲ್ಲ ದೈತ್ಯರ ಜೊತೆ ಸಂಧಿ ಮಾಡಿಕೊಳ್ರಿ. ಕೆಲವೊಮ್ಮೆ ಮಾಡ್ಕೋಬೇಕಾಗತ್ತೆ ಅಂತ ಆಪತ್ಕಾಲ ಬಂದಾಗ. ಅಹಿಮೂಚಕವದ್ ದೇವಾಹ ಹ್ಯರ್ಥಶ್ಚ ಪದವೀಂ ಗತೈಹಿ. ಆದ್ದರಿಂದ ನಸಂಭ್ರಂಭೇಣ ಸಿದ್ಧಂತಿ ಸರ್ವೇರ್ಥ ಸಾಂತ್ವಯಾಯತ. ಸಮಾಧಾನದಿಂದ ಎಷ್ಟು ಕೆಲಸ ಆಗ್ತದೋ ಅಷ್ಟು ಕೋಪದಿಂದ ಕೆಲಸ ಆಗೋದಿಲ್ಲ. ಸಮಾಧಾನದಿಂದ ಎಲ್ಲ ಕೆಲಸ ಆಗ್ತದೆ. ಯಾರ ಮೇಲೆ ರೇಗಬಾರ್ದು. ನೋಡಪ್ಪ, ಇವತ್ತು ಮತ್ತೆ ಉತ್ಸವ ಇದೆ, ಗುರುವಾರ 100 ಜನ ಬರ್ತಾರೆ, ಅಡಿಗೆ ಮಾಡಬೇಕು, ಒಂಚೂರು ಕಟ್ಟಿಗೆ ತಂದು ಹಾಕಪ್ಪ ಅಂತ ಕೇಳಿದ್ರೆ ತಂದು ಹಾಕ್ತಾರೆ. ಹಾಗೆ ತರಕಾರಿ ಒಂದು ಹೆಚ್ಚಿಕೊಟ್ಬಿಡಪ್ಪ, ಏನು ಅನ್ಕೋಬೇಡ, ನಿಂಗೆ ದಕ್ಷಿಣೆ ಕೊಡಿಸ್ತೀನಿ, ಸರಿನಾ ಅಂತ ಒಳ್ಳೆ ಮಾತು. ಕಡಿಗೆ ತಂದು ಹಾಕೋ, ತರಕಾರಿ ಹೆಚ್ಚೋ, ಆಗಲ್ಲ ಹೋಗ್ರಿ. ಸಮಾಧಾನ ಮೆಲ್ಲ ಕೇಳಬೇಕು. ಅವಾಗ ಮಕ್ಕಳು ಕೇಳ್ತಾರೆ, ದೊಡ್ಡವರು ಕೇಳ್ತಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ ಅಂತಾರೆ ಸುಭಾಷಿತದಲ್ಲಿ. ದೇವರು ಅಂತಾನೆ, ಸಮಾಧಾನದಿಂದ ಕೆಲಸ ಆಗ್ತದರಪ್ಪ, ಹೋಗ್ರಿ ಸಂಧಿ ಮಾಡ್ಕೊಳ್ರಿ. ಸಂಧಿ ಮಾಡ್ಕೊಂಡ್ರು. ಏನ್ ಮಾಡ್ಬೇಕು ಸ್ವಾಮಿ? ಮಂದರ ಪರ್ವತವನ್ನ ತೆಗೆದುಕೊಂಬರ್ರಿ, ವಾಸುಕಿಯನ್ನ ಹಗ್ಗವನ್ನಾಗಿ ಇಟ್ಕೊಳ್ರಿ, ಕ್ಷೀರ ಸಮುದ್ರವನ್ನ ಮಥನ ಮಾಡ್ರಿ, ಎಲ್ಲಾ ವನಸ್ಪತಿಗಳನ್ನ ಅದ್ರೊಳಗೆ ಹಾಕ್ರಿ. ಸರಿ, ಮಂದರ ಪರ್ವತ ಹೊತ್ಕೊಂಬರ ಯಾರು? ನೀವೇ ಅಂದು ದೇವರು. ಹೊತ್ಕೊಂಬರ್ತೀವಿ ಅಂದ್ರು. ಅದೇನ ಕುಟ್ಟಾಣಿನ ಹೊತ್ಕೊಂಬರ್ಲಿಕ್ಕೆ, ಅಥವಾ ಸಣ್ಣ ವೃಂದಾವನನ? ಮಂದರ ಪರ್ವತ ರೀ. ಎಲ್ಲಾ ದೇವತೆಗಳು ದೈತ್ಯರು ಎಲ್ಲಾರು ಸೇರಿ, ನಮ್ಮುಂದೇನು ಈ ಪರ್ವತ, ಎಲ್ಲಾರು ಸೇರಿ ಒಂದ್ ಕೈ ಹಾಕಿದ್ರೆ ಕಿತ್ತಿ ಬರ್ಬೇಕಟ್ಟೆ ಪರ್ವತ ಅಂತೇಳಿ ಎಲ್ಲಾರು ಸೇರಿ ಕೈ ಹಾಕಿ ಎತ್ತಿದ್ರು. ಅದ್ರ ಕೆಳಗೆ ಬಿದ್ದು ಅಪ್ಪಚ್ಚಿ ಆಗು ಸತ್ತೇ ಹೋದ್ರು ಎಲ್ಲಾರು. ಆಮೇಲೆ ದೇವರು ಬಂದು ಕೇವಲ ಅವರ ನೋಟದಿಂದ ಗಿರಿಪಾತ ವಿನಿಷ್ಪಿಟ್ಟಾನ್ ವಿಲೋಕ್ಯ ಅಮರ ದಾನವಾನ್ ಈಕ್ಷಯ ಜೀವಯಾಮಾಸ ನಿರ್ಜರಾನ್ ನಿರ್ವೃಣಾನ್ ಯಥಾ. ದೇವರು ಕಣ್ಣ ನೋಟದಲ್ಲಿ ಎಲ್ಲರನ್ನ ಬದುಕಿಸಿಬಿಟ್ಟ. ಆಮೇಲೆ ಅನಾಯಾಸವಾಗಿ ಎಡಗೈಯಿಂದ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ತಂದು ಸಮುದ್ರದಲ್ಲಿ ಇಟ್ಟಿದ್ದಾನೆ ಭಗವಂತ. ಕಡಿತಾ ಇದ್ದಾರೆ, ಮುಳುಗೋಯ್ತು ಪರ್ವತ. ಕಡಗೋಲೆ ಮುಳುಗೋದ್ರೆ ಇನ್ನೇನ್ ಕಡಿಬೇಕು? ಆವಾಗ ಕೂರ್ಮರೂಪಿಯನ್ನು 1,00,000 ಯೋಜನ ವಿಸ್ತೀರ್ಣವಾದ ಕೂರ್ಮರೂಪ ಬೆನ್ನಿನಿಂದ ಪರ್ವತವನ್ನು ಎತ್ತಿ ಹಿಡಿದು ನಿಂತಿದ್ದಾನೆ. ಅಷ್ಟಾದ್ಮೇಲೂ ಮೆಲ್ಲ ಕಡಿತಾ ಇದ್ದಾರೆ. ಕೈಲಾಗ್ತಾ ಇಲ್ಲ ದೇವತೆಗಳಿಗೂ ದಾನವರಿಗೂ. ಹಿಂಗಾದ್ರೆ ಆಗಲ್ಲ ಅಂತೇಳಿ ಉಪರ್ಯದತ್ಯಾತ್ಮನಿ ನೇತ್ರ ಗೋತ್ರ ಯೋಗೋಪರೇಣ ತೇ ಪ್ರಾವಿಟತಾ ಸಮೇಧಿತಾಃ ಮಮಂತುರಂ ದಿಂ ತರತಾ ಮದೋತ್ಕಟಾಃ ಮಹಾದ್ರಿನಾಕ್ಷೋಭಿತ ನಕ್ರ ಚಕ್ರಂ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಇದೇ ಶ್ಲೋಕವನ್ನು ತೆಗೆದುಕೊಳ್ತಾರೆ. 10ನೇ ಅಧ್ಯಾಯದಲ್ಲಿ ಹೇಳ್ತಾ, ದೇವರು ಎಲ್ಲರೊಳಗೂ ಪ್ರವೇಶ ಮಾಡಿದ್ದಂತೆ, ದೈತ್ಯರಲ್ಲಿ, ದಾನವರಲ್ಲಿ, ಸಮುದ್ರದ ಮೇಲೆ
ಸಮುದ್ರದ ಒಳಗೆ, ಪರ್ವತದ ಮೇಲೆ, ಮಧ್ಯ, ಕೆಳಗೆ, ವಾಸುಕಿ ಸರ್ಪದಲ್ಲಿ ಒಂದು ರೂಪ. ದೇವರು ಪರ್ವತ ಇವಾಗ ಜೋರ ಕಡಿಬೇಕಾದಾಗ ಹಾರು ಬಿಡುತ್ತೆ ಅದು ಕಡಗೋಲು, ಪರ್ವತ ಫೋರ್ಸ್ ಆಗಿ ಕಡಿತಾ ಇದ್ರೆ ಅದಕ್ಕೆ ದೇವರು ಕೈ ಹಿಡಿದು ನಿಂತಾನಂತ. ಮೇಲೆ ಕೆಳಗೆ ಕೂರ್ಮ ರೂಪದಿಂದ, ಮೇಲೆ ಕೈಯಿಂದ ಗಟ್ಟಿಯಾಗಿ ಒತ್ತಿ ಹಿಡಿದು ಅವ್ರು ಜೋರಾಗಿ ಕಡಿತಾ ಇದ್ರೆ ದೇವರು ಅಲ್ಲಿ ಎಷ್ಟು ರೀತಿಯಿಂದ ಅನುಕೂಲ ಮಾಡಿಕೊಟ್ಟಾನ್ರಿ. ಅಮೃತ ಬರ್ಲಿಕ್ಕೆ ಮುಖ್ಯ ಕಾರಣ ದೇವರೇ, ಅವರೆಲ್ಲ ನಿಮಿತ್ತ ಅಷ್ಟೇ. ಅಂತೂ ಸಮುದ್ರ ಮಥನ ಮಾಡಿದ್ದಾರೆ. ಕಾಲಕೂಟ ವಿಷ ಬಂತು. ಯಾರು ಕುಡಿಬೇಕು? ಎಲ್ಲರೂ ಹೋಗಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದ್ರು. ರುದ್ರದೇವರು ಕುಡಿಲಿಕ್ಕೆ ಬಂದ್ರು. ವಾಯುದೇವರಂತಾರೆ, ಬ್ರಹ್ಮದೇವರ ಮಕ್ಕಳೇ ರುದ್ರದೇವರಲ್ವಾ. ದೇವರು ಬ್ರಹ್ಮದೇವರಿಗೆ ಕೈ ಮಾಡಿದ, ನೋಡಪ್ಪ ನಿನ್ನ ಮಗ ವಿಷ ಕುಡಿತಾ ಅಂತ, ನೋಡಪ್ಪ ಒಂಚೂರು. ವಾಯುದೇವರು ಬಂದ್ರು, ಮುಖ್ಯ ಪ್ರಾಣದೇವರು ಬಂದು ಸ್ವಲ್ಪ 5 ನಿಮಿಷ ಒಂಚೂರು ಕೊಡ್ತೀನಿ, ಅದು ಸರಿ ಹೋದ್ರೆ ಮತ್ತೆ ಪೂರ್ತಿ ಕುಡೀರಿ ಅಂತ ರುದ್ರದೇವರಿಗೆ ಆಜ್ಞೆ ಮಾಡಿದ್ದಾರೆ. ಕಲೆ ಸ್ವರೂಪಂ ತದತೀವ ದುಸ್ತಗಂ ವರಾದ್ವಿದಾತು ಸಕಲೈಚ್ಚ ದುತ್ಪೃಟಂ ಕರೆ ವಿಮತ್ಯಾಸ್ತ ಬಲಂ ವಿದಾಯ ದದೌ ಚ ಕಿಂಚಿತ್ ಗಿರಿಚಾಯ ವಾಯುಹು. ವಾಯುದೇವರು, ಮುಖ್ಯ ಪ್ರಾಣದೇವರು ಆ ವಿಷವನ್ನ, ಈ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಪಂಚರಾತ್ರ ಆಗಮ ಎಲ್ಲವನ್ನ ಇಟ್ಟುಕೊಂಡು ಒಂದು ಹನಿ ವಿಷವನ್ನು ತೆಗೆದುಕೊಂಡು ತಿಕ್ಕಿ ಅದರೊಳಗೆಲ್ಲ ಮತ್ತೆ ಪ್ರೋಟೀನ್ ಭಾಗ ಎಲ್ಲ ಕಮ್ಮಿ ಮಾಡಿ ರುದ್ರದೇವರು ಕೊಟ್ರು. ಅದನ್ನ ಕುಡಿದಿದ್ದಕ್ಕೆ ಮೇಲೆ ಹೋಗದೆ, ಕೆಳಗೆ ಬರದೆ, ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟು ನೀಲಕಂಠ ಅಂತ ಕಾಣಿಸ್ಕೊಂಡ್ಬಿಟ್ಟು ಅದಕ್ಕೆ ರುದ್ರದೇವರು ನೀಲಕಂಠಾಯ ನಮಃ ಅಂತಂತಾರೆ. ವಿಷಕಂಠಾಯ ನಮಃ. ಒಳಗೆ ಹೋಗೇ ಇಲ್ಲ ಅದು. ಸಿಕ್ಕಾಪಟ್ಟೆ ಜ್ವರ, ಮೂರ್ಛಾನೆ ಬಿದ್ದಿದ್ದಾರೆ ರುದ್ರದೇವರು. ಹರೇ ಕರತ್ಪರಜ ಬಲಾತ್ತ ಸಂಜ್ಞಾಂ ಅವಾಪ ನೀಲೋಚ್ಚ ಗಲತ್ತದಾತೀತ್. ಇದಾದ್ಮೇಲೆ ದೇವರು ರುದ್ರದೇವರ ತಲೆ ಮೇಲೆ ಕೈ ಇಟ್ಟು ಆ ವಿಷಬಾಧೆಯನ್ನು ಪರಿಹಾರ ಮಾಡಿದ್ದಾರೆ. ಮತ್ತೆ ಆ ವಿಷವನ್ನು ಪೂರ್ತಿ ಕುಡಿದವರು ಯಾರು? ಅದನ್ನು ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಅತತ್ವದಾಜ್ಞಾಂ ಪುರತೋ ನಿಧಾಯ ಪಾತ್ರೆ ತಪನೀಯ ರೂಪೇ ಸ್ವಯಂ ತ್ವನಿರ್ಮತ್ಯ ಬಲೋಪಪನ್ನಂ ಪಪೌಸ ವಾಯುಸ್ತದುತಾಶ್ಚ ಜೀರ್ಣಂ. ಎಲ್ಲವನ್ನ ಕುಡಿದು ಬಿಡ್ತಾರೆ ವಾಯುದೇವರು. ಈ ಕಾಲಕೂಟ ವಿಷ ಇದೆಯಲ್ಲ, ಇದು ಕಲಿಯ ಸ್ವರೂಪ. ಇದು ಕಲಿನೇ ಕಾಲಕೂಟ ರೂಪದಲ್ಲಿದ್ದಾನೆ. ಅವನನ್ನು ನಿಗ್ರಹ ಮಾಡೋ ಸಾಮರ್ಥ್ಯ ಯಾರಿಗೂ ಆಗಲ್ಲ. ಅದನ್ನ ಪರಶುಕ್ಲತ್ರಯರಿಗೆ ಮಾತ್ರ ಸಾಧ್ಯ. ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಭಾರತೀ ಸರಸ್ವತಿಯರು. ಇನ್ನು ಬೇರೆಯವರಿಗೆ ಕಲಿಯ ನಿಗ್ರಹ ಮಾಡೋ ಸಾಮರ್ಥ್ಯ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಕಾಲಕೂಟವ ಪಾನ ಮಾಡಿ ತಾಳಲಾರದೆ ಪಣೆಯ ನೇತ್ರ ಕಾಳಿ ರಮಣನ ಮೊರೆಯ ಒಕ್ಕಿದ್ದು ಕೇಳಲರಿಯನೋ ಮಾಯಾವಾದಿ ಯಾತಕ್ಕಿಂತ ಮಾತನಾಡುತ್ತಿ. ಇದಾದ್ಮೇಲೆ ಮತ್ತೆ ಕಡ್ದಿದ್ದಾರೆ. ಕಾಮಧೇನು ಬಂತು, ಋಷಿಗಳು ತೆಗೆದುಕೊಂಡಿದ್ದಾರೆ ಹೋಮಕ್ಕಾಗಿ ಅಂತ ಹೇಳಿ. ಉಚ್ಚೈಸ್ತ್ರವಸ್ ಕುದುರೆ ಬಂತು, ಬಲಿಚಕ್ರವರ್ತಿ ತಗೊಂಡಾನೆ. ಐರಾವತ ಆನೆ ಬಂತು, ಇಂದ್ರದೇವರು ತಗೊಂಡ್ರು. ಪಾರಿಜಾತ ವೃಕ್ಷ ಬಂತು, ದೇವಲೋಕ ಭೂಷಣ ಆಗಿ ಹೊರಟುಬಿಟ್ಟಿದೆ. ಅಪ್ಸರಾ ಸ್ತ್ರೀಯರು ಬಂದ್ರು, ಅವರೆಲ್ಲ ದೇವತೆಗಳನ್ನ ಆರಿಸಿಕೊಂಡ್ರು. ಆಮೇಲೆ ಸಾಕ್ಷಾತ್ತು ಲಕ್ಷ್ಮೀ ದೇವಿ ಅವತಾರ ಮಾಡಿದ್ದಾಳೆ. ರಂಜಯಂತಿ ದಿಶಕ್ಕಾಂತ್ಯ ವಿದ್ಯುತ್ ಸೌದಾಮಿನೀಯತ. ಮಿಂಚಿನಂತೆ ಅವತಾರ ಮಾಡಿದ್ದಾಳೆ ನಮ್ಮಮ್ಮ ಲಕ್ಷ್ಮೀ ದೇವಿ. ಏನು ಸೌಂದರ್ಯ, ಜಗದೇಕ ಸುಂದರಿ ನಮ್ಮಮ್ಮ. ಎಲ್ಲಾರ ದೋಷಗಳನ್ನ ಹೇಳಿ ಶೋಭಾನೆಯಲ್ಲಿ ವಾದರಾದ್ರಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲೂ ದೋಷ ಇದೆ ಅಂತ. ನಿರ್ದುಷ್ಟನಾದವನು ಭಗವಂತ ಒಬ್ಬನೇ. ಏವಂ ವಿಮೃತ್ಯ ವ್ಯಭಿಚಾರಿ ಸದ್ಗುಣಂ ಪರಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವವ್ರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ದೇವರ ಕೊಳಲಿ ಮಾಲೆಯನ್ನು ಹಾಕಿ ನಾರಾಯಣನ ಕೊಳಲಿ ಬಂದು ಬದಿಗೆ ನಿಂತಿದ್ದಾಳೆ. ಇದಾದ್ಮೇಲೆ ಮತ್ತೆ ಸಮುದ್ರ ಮಥನ ಮಾಡಿದ್ದಾರೆ. ಕಡೆಗೆ ಅವತಾರ ಮಾಡಿದ್ದೇನೆ. ಅಥೋ ದಧೈರ್ಮತ್ಯಮಾನಾತ್ ಕಾಶ್ಯಪೈರಮೃತಾದ್ಭಿಃ ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತಃ ದೀರ್ಘಪೀವರ ದೌರ್ದಂಡಃ ಕಂಬುಗ್ರೀವೋರುಹೇಕ್ಷಣಃ ಶ್ಯಾಮಲಸ್ತರುಣಸ್ತ್ರಗ್ವಿ ತರ್ವಾಭರಣಭೂಷಿತಃ ಪೀತವಾತ ಮಹೋರತ್ಕಃ ಸುಮೃಷ್ಟ ಮಣಿಕುಂಡಲಃ ನೀಲಕುಂಚಿತ ಕೇಟಾಂತಃ ಸುಭಗತ್ ಸಿಂಹ ವಿಗ್ರಮಃ ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರದ್ವಲಯ ಭೂಷಿತಃ ತವೈ ಭಗವತಃ ಸಾಕ್ಷಾತ್ ವಿಟ್ಟೋರಂಶಾಂಶ ಸಂಭವಃ ಧನ್ವಂತರಿತಿ ಖ್ಯಾತಃ ಆಯುರ್ವೇದ ದೃಗಿಜ್ಯ ಭಾಕ್.
ಧನ್ವಂತರಿ ನಾಮಕ ಭಗವಂತ ಅವತಾರ ಮಾಡಿದ್ದಾನೆ. ಅಮೃತ ಕಲಶವನ್ನು ಹಿಡಿದುಕೊಂಡು ದೈತ್ಯರೆಲ್ಲ ಕಸ್ಕೊಂಡು ಹೋಗ್ಬಿಟ್ರು ಅಮೃತ ಕಲಶ. ಮೊದಲು ಸಂಧಿ ಮಾಡ್ಕೋಬೇಕಾದ್ರೆ ಅಮೃತ ದೇವತೆಗಳು ದೈತ್ಯರು 50-50 ಅಂತ ಮಾತಾಡ್ಕೊಂಡಿದ್ರು. ಅಮೃತ ಬಂದ ಮೇಲೆ ದೈತ್ಯರು ಎಲ್ಲ ಕಸ್ಕೊಂಡು ಹೋಗ್ಬಿಟ್ರು. ಅಲ್ಲ, ದೇವರ ಕೈಯಿಂದ ಕಸ್ಕೊಂಡು ಹೋಗ್ತಾ ಇದ್ರೆ ದೇವರು ಯಾಕೆ ಸುಮ್ಮಿಗೆ ಕೂತಿದ್ದ? ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ, ನಮಗೆ ಇದು ಎಲ್ಲೂ ಸಿಗೋದಿಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬಿಟ್ರೆ. ತೇಷಾಂ ಸತ್ಯಾತ್ ಚಾಲನಾರ್ಥಂ ಹರಿರ್ ಧನ್ವಂತರಿರ್ ವಿಭು ಸಮರ್ಥೋಪ್ಯಸುರಾಣಾಂ ತು ಸ್ವಹಸ್ತಾದ್ ಅಮುಚತ್ ಸುಧಾಂ. ಈ ದೈತ್ಯರ ದುಷ್ಟ ಬುದ್ಧಿ ಜಗತ್ತಿಗೆ ಗೊತ್ತಾಗಲಿ, ಒಂದೊಂದರ ಒಂದೊಂದು ಮಾತಾಡ್ತಾರೆ, ಅವರಿಗೆ ಪ್ರಾಮಾಣಿಕತೆ ಎಂಬುದೇ ಇಲ್ಲ, ಮಹಾ ದುಷ್ಟರು ಎಂಬುದು ಗೊತ್ತಾಗಲಿ ಅಂತ ದೇವರು ಕೈ ಸಡ್ಲು ಮಾಡದ್ನಂತೆ. ಅಮೃತ ಕಲಶ ಕಚ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇದಾದ ಮೇಲೆ ದೇವತೆಗಳೆಲ್ಲ ಏನು ಸ್ವಾಮಿ ಅಮೃತ ಕಲಶ ವಾಸನೆ ಕೂಡ ನೋಡಿಲ್ಲ, ಕಚ್ಕೊಂಡು ಹೋಗ್ಬಿಟ್ರು. నేను ఉన్నాను ಕದರ ಎಂದುಕುರ ದೇವರು ಮೋಹಿನಿ ವೇಷ ತಗೊಂಡ ನೋಡ್ರಿ, ಎಂತ ಸುಂದರವಾದ ವೇಷ. ಏತತ್ಮಿನ್ನಂತರೇ ಬಿಟ್ಟು ಸರ್ವೋಪಾಯ ದೃಗೀಟ್ಪರ ಯೋಚಿದ್ರೂಪಮ ನಿರ್ದೇಶಂ ದದಾರ ಪರಮಾದ್ಭುತಂ. ಎಲ್ಲಾರು ನೋಡಿದ್ದಾರೆ ಅವನು ದೈತ್ಯರು ದೇವರನ್ನ, ಮೋಹಿನಿ ರೂಪವನ್ನ. ಬಾ, ಏನ್ ಚೆನ್ನಾಗಿದ್ದಾಳೆ ಈ ಹುಡುಗಿ, ನಾವೆಲ್ಲ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಎಲ್ಲಾರು ದೇವರ ಹತ್ರ ಬಂದ್ಬಿಟ್ರು. ಅಮೃತ ಕಲಶ ನಂಗೆ ಬೇಡ, ನಂಗೆ ಈ ಅಮೃತನೇ ಬೇಕು ಅಂತ, ಈ ಹುಡುಗಿನೇ ಬೇಕು ಅಂತ. ನಿಮ್ಮ ಅಪ್ಪ ಅಮ್ಮ ಯಾರಮ್ಮ, ಎಲ್ಲಿ ಹುಟ್ಟಿದ್ದಿ, ನಿನ್ನ ಗೋತ್ರ ಏನು, ನಿನ್ನ ನಕ್ಷತ್ರ ಏನು, ನಿನ್ನ ಊರ್ ಯಾವುದು, ನಾನು ಮದುವೆ ಮಾಡ್ಕೊಂತೀನಿ. ಇನ್ನೊಬ್ಬ ದೈತ್ಯರು ಬಂದು ನಾನು ಮದುವೆ ಮಾಡ್ಕೊಂತೀನಿ. ನೀವು ಎಲ್ಲಾರು ಜಗಳಾಲಿಕ್ಕೆ ಶುರು ಮಾಡಿದ್ರು. ನಾನು ಮದುವೆ ಮೊದಲು, ನಾನು ಮದುವೆ. ದೇವರಂದ ಮದುವೆ ಆಮೇಲೆ ಮಾಡ್ಕೊಂಬಂತ್ರಿ, ಅಮೃತದೊಂದು ಗತಿ ಕಾಣಿಸ್ತ್ರಿ ಅಂದ. ಎಲ್ಲ ದೈತ್ಯರು ತಂದು ದೇವರ ಕೈಯಲ್ಲಿ ಅಮೃತ ಕೊಟ್ರು. ಮುಖ್ಯಂತಿಯಂ ಸೂರಯ. ದೇವತೆಗಳೇ ಮೋಹಿತರಾಗಿ ಬಿಡ್ತಾರೆ, ದೈತ್ಯರು ಮೋಹಿತರಾಗೋದಿಲ್ವೇ? ಇದಾದ್ಮೇಲೆ ದೇವರು ಅಮೃತವನ್ನ ದೇವತೆಗಳನ್ನ ಒಂದು ಸಾಲು ಮಾಡಿ, ದೈತ್ಯರನ್ನ ಒಂದು ಸಾಲು ಮಾಡಿ ಅಮೃತವನ್ನ ದೇವತೆಗಳಿಗೆಲ್ಲ ಹಂಚಿಬಿಟ್ಟಿದ್ದಾನೆ. ಎಷ್ಟೊತ್ತಿಗೂ ದೈತ್ಯರ ಹತ್ರ ಬರೀ ಗೆಜ್ಜೆ ಶಬ್ದ, ಆ ಕಡೆ ಚೂಪಲು ಈ ಕಡೆ ಮೇಪಲು ಇದ್ದ ಹಾಗೆ. ಆಮೇಲೆ ರಾಹು ನೋಡ್ತಾನೆ ಮೆಲ್ಲಕ್ಕೆ. ದೇವ್ರು ಹೇಳಿದ್ದಾನೆ, ನೀವೆಲ್ಲ ಕಣ್ಣು ಮುಚ್ಕೊಂಡ್ರೆ ಮಾತ್ರ ನಾ ಅಮೃತ ಕೊಡ್ತೀನಿ ಅಂತ. ಯಾಕಂದ್ರೆ ನಾ ಹೆಣ್ಣು ಮಗಳು, ನನ್ನನ್ನು ದಿಟ್ಟಿಸಿ ನೋಡಿದೆ ನಂಗೆ ನಾಚಿಕೆ ಆಗತ್ತೆ ಅಂತೇಳಿ ದೇವ್ರ ನಾಟಕ. ದೇವರ ಮೋಹಿನಿ ವೇಷವನ್ನು ನೋಡಿ ಲಕ್ಷ್ಮೀ ದೇವಿನೇ ನಾಚ್ಕೊಂಡ್ಬಿಟ್ಲಂತ. ಎಷ್ಟು ಮುದ್ದಾಗಿದ್ದಾರೆ ನಮ್ಮ ಯಜಮಾನ್ರ ಸೀರೆ ಉಟ್ಕೊಂಡು. ಏನು ಸೌಂದರ್ಯ ನಮ್ಮ ಯಜಮಾನ್ರದು. ಲಕ್ಷ್ಮೀ ದೇವಿ ದೇವ್ರನ್ನ ಕರೆದ್ಲಂತೆ. ನಿಮಗೊಂದು ಲೋಪ ಅಂತಂದ್ರಂತ. ನನಗ ಲೋಪನ? ನನಗೆ ಯಾವ ಲೋಪದೋಷಗಳೇ ಇಲ್ವಲ್ಲೇ ಅಂದ ದೇವರು. ನಿಮಗೊಂದಿದೆ ಅಂತಂದ್ರು. ನಮಗೆ ನಿಮ್ಮಂತ ಗಂಡ ಇದ್ದ ನನಗೆ, ನಿಮಗೆ ನಿಮ್ಮಂತ ಗಂಡ ಇಲ್ವಲ್ಲ, ಅದು ಗುಣನೇ ಅದು ಅಂದ್ರು. ಏನೋ ಬಿಡ್ರಿ. ಅಂತೂ ನಿಮ್ಮಂತ ಸ್ವಾಮಿ ಎನ್ನಂತ ಭಕ್ತರು ಅನಂತ ನಿನಗಿಗರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನೈಪೆ ನಿನ್ನ ತಲಗೆಂದು ದೇವರನ್ನ ಸ್ತೋತ್ರ ಮಾಡ್ತಾಳೆ. ಇದಾದ್ಮೇಲೆ ದೇವರು ಎಲ್ಲ ದೇವತೆಗಳ ಅಮೃತ ಹಂಚಿಬಿಟ್ಟ. ರಾಹು ಎದ್ದು ಬಿಟ್ಟ, ಮೆಲ್ಲಕ್ಕೆ ದೇವತೆ ವೇಷ ಹಾಕೊಂಡು ಬಂದು ಕೂತ್ಕೊಂಡ್ಬಿಟ್ಟ ಸೂರ್ಯಚಂದ್ರ ಪಕ್ಕ. ದೇವರು ಅಮೃತ ಕೊಟ್ಟೇ ಬಿಟ್ಟ. ದೇವರು ಯಾಕೆ ಅಮೃತ ಕೊಟ್ಟ ದೇವ್ರಿಗೆ ಗೊತ್ತಿಲ್ವಾ? ಈ ರಾಘು ಇವನು ದೈತ್ಯ, ಇವನಿಗೆ ಕೊಡಬಾರ್ದು ಅಮೃತ ಅಂತ ಹೇಳಿ ದೇವ್ರಿಗೆ ಗೊತ್ತಿಲ್ಲ, ಸೂರ್ಯಚಂದ್ರನೇ ಹೇಳ್ಬೇಕಾ ಇವನು ಕೊಡಬೇಡ್ರಿ ಇವನಿಗೆ ದೈತ್ಯ ಅಂತ? ದೇವ್ರಿಗೆ ಗೊತ್ತಿತ್ತು. ಯಾಕೆ ಅಮೃತ ದೇವರು ಕೊಟ್ಟ ಅಂತಂದ್ರೆ, ತೇನಾಮೃತಾರ್ಥಂ ಮಿತಗತ್ರ ಜನ್ಮತು ಪ್ರತಪ್ಯ ಭೂಯತ್ತಪ ಆರಿತೋ ವರಹ. 1000 ಜನ್ಮ ತಪಸ್ಸು ಮಾಡಿದ್ನಂತವನು ರಾಹು, ನಂಗೆ ಅಮೃತ ಬೇಕು ಅಂತ ಬ್ರಹ್ಮದೇವರನ್ನು ಕುರಿತು. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯನ ಹೇಳ್ತಾರೆ, ಅದಕ್ಕೆ ಬ್ರಹ್ಮದೇವರ ವರಕ್ಕೆ ಬೆಲೆ ಕೊಟ್ಟು ದೇವರು ರಾಹು ಕೈಗೆ ಅಮೃತವನ್ನ ಹಾಕಿದ್ದು. ತಕ್ಷಣ ದೇವರು ತಲೆ ಕತ್ತರಿಸಿ ಬಿಟ್ಟ. ಆದ್ರೆ ಒಂದ್ ಹನಿ ಕಂಠದ ನಾಳದಿಂದ ಒಳಗೆ ಹೋಯಿತು ಅಂತಾರ ವಾದಿರಾಜರು ಟಿಪ್ಪಣಿಯಲ್ಲಿ ಬರೀತಾ. ಅದಕ್ಕೆ ದೇಹ ಸುಬೋಧ ಸಾಗರದಲ್ಲಿ ಇವತ್ತು ಬಿದ್ದಿದೆ. ಶಿರಸ್ತು ತಸ್ಯ ಗ್ರಹತಾಮವಾಪ, ತಲೆ ಗ್ರಹವಾಗಿ ಬಿಟ್ಟಿದೆ ಅಂತಾರ ವಾದಿರಾಜರಂತಾರೆ. ಎರಡೂ ಗ್ರಹಗಳಿಗೆ ಒಂದೇ ತಲೆ ಆಶ್ರಯ ಅಂತ. ರಾಹು ಜ್ಯೇಷ್ಠಂ ಕೇತು ಶತಂ ಅಂತಾರೆ ವಾದಿರಾಜರು ಟಿಪ್ಪಣಿಯಲ್ಲಿ ಹೇಳ್ತಾರೆ.
100 ದೇವತೆಗಳ ಗುಂಪಿಗೆ ಒಂದು ಕೇತು ಅಂತ ಕರೀತಾರೆ. ಅವರನ್ನ ದೇವರು ಒಳಗಿಟ್ಟಿದ್ದಾನಂತೆ, ದೇವತೆಗಳನ್ನ. ಇನ್ನ ರಾಹುನು ಒಳಗಿದ್ದಾನೆ, ದೈತ್ಯ. ಅವನ್ನ ಗ್ರಹವನ್ನಾಗಿ ಮಾಡಿದ್ದಾರೆ. ಇವತ್ತಿಗೂ ರಾಹು ಕೇತು ಇಬ್ರು ಸೇರಿ ಆ ಸೂರ್ಯಚಂದ್ರನ ಹಿಡ್ಕೊಂತಾರೆ. ನಾಳೆ ಬರುತ್ತಲ್ಲ ಗ್ರಹಣ, ಚಂದ್ರಗ್ರಹಣ. ಇದಾದ ಮೇಲೆ ಅದಕ್ಕೆ ನಾವೆಲ್ಲ ನವಗ್ರಹ ಹೋಮವನ್ನು ಮಾಡಿದಾಗ, ನವಗ್ರಹ ಪೂಜೆಯನ್ನು ಮಾಡಿದಾಗ ಎಲ್ಲಾ ರಾಹು ಕೇತು ಗ್ರಹಗಳು ಕೂಡ ಅದರೊಳಗೆ ಸೇರ್ಕೊಂಡಿರ್ತಾರೆ. ಅವ್ರು ದೈತ್ಯರೇ. ಆದ್ರೆ ಪೂಜೆ ಎಲ್ಲ ಮಾಡಿದ ಮೇಲೆ ನವಗ್ರಹ ದೇವತಾ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ವರದೋ ಬಹುತು ಅಂದ್ವಿ, ಪುಣ್ಯ ನಮಗೂ ಉಳಿತದೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂದೇ ಹೋದರೆ ದೈತ್ಯರಿಗೆ ಆ ಪುಣ್ಯ ಹೋಗಿ ಬಿಡ್ತದ ಅಂತ ವಾದಿರಾಜರು ಬರೀತಾರೆ. ಆದ್ದರಿಂದ ಏವಂ ಸುರಗಣ ಸಮದೇಜ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣ ಫಲಮಂಜಸಾಪುಹು ಯತ್ಪಾದ ಪಂಕಜ ರಜತ್ರಯಣಾನ್ನ ದೈತ್ಯಾಹ. ಇದಾದ್ಮೇಲೆ ಮುಂದೆ ರುದ್ರದೇವರು ನಮಗೆ ಆ ಭಗವಂತನ ಮೋಹಿನಿ ರೂಪ ತೋರಿಸ್ಬೇಕು ಅಂತ ಹಠ ಮಾಡ್ತಾರೆ. ಆವಾಗ ರುದ್ರದೇವರಿಗೆ ಭಗವಂತ ಮೋಹಿನಿ ರೂಪವನ್ನು ತೋರಿಸಿ ಅವರನ್ನು ಕೂಡ ಮೋಹನ ಮಾಡಿಬಿಡ್ತಾನೆ ಅಂತಂಬೋ ವಿಚಾರವನ್ನು ವೃಷಧ್ವಜೋ ರಿಷಮ್ಯೇದಂ ಯೋಚಿತ್ ರೂಪೇಣ ದಾನವಾನ್ ಮೋಗಯಿತ್ವಾ ಸುರಗಣಾನ್ ಹರಿಸೋಮಮಪಾಯಯತ್. ನಾರದರು ಹೇಳಿದ್ರು ಸರಿ ಅಂತ ದೇವರ ದರ್ಶನ ಮಾಡಿ ಬಿಡ್ತಾರೆ. ಇದಾದ್ಮೇಲೆ ಮುಂದೆ 7ನೇ ಮನ್ವಂತರ ವೈವಸ್ವತ ಮನ್ವಂತರ, 8ನೇದು ಸಾವರಣಿ ಮನ್ವಂತರ, 9ನೇದು ದಕ್ಷ ಸಾವರಣಿ, 10ನೇದು ಬ್ರಹ್ಮ ಸಾವರಣಿ, 11ನೇದು ಧರ್ಮ ಸಾವರಣಿ, 12ನೇದು ಮೇರು ಸಾವರಣಿ, 13ನೇದು ದೇವ ಸಾವರಣಿ, 14ನೇದು ಇಂದ್ರ ಸಾವರಣಿ. ಇಷ್ಟು ಮನ್ವಂತರಗಳ ಕಥೆಗಳನ್ನು ಹೇಳಿ ಪರಿಕಿದ್ರಾಜರಂತಾರೆ ಬಲೆ ಪದತ್ರಯಂ ಭೂಮೇಹೇ ಕಸ್ಮಾತ್ ಹರಿರಯಾಚತ ಭೂತೇಶ್ವರ ಕೃಪಣವತ್ ಲಬ್ಧಾರ್ಥೋಪಿ ಪಬಂಧತಂ ಏತದ್ವೇದಿತುಮಿಚ್ಛಾಮೋ ಮಹತ್ ಕೌತೂಹಲಂ ವಿನಃ ಯಾಂಚೇಶ್ವರಸ್ಯ ಪೂರ್ಣಸ್ಯ ಬಂಧನಂ ವಾಪ್ಯನಾಗತಃ. ಅಲ್ಲ ಸ್ವಾಮಿ, ಬಲಿಚಕ್ರವರ್ತಿಯನ್ನ ದೇವರು ಭಿಕ್ಷಾ ಯಾಕೆ ಬೇಡಿದ ಅಂತ ಕೇಳಿದ್ರು ಪರೀಕ್ಷಿತ್ ರಾಜರು. ಯಾರು ಭಿಕ್ಷಾ ಬೇಡಬೇಕು? ನಮ್ಮಂತ ಅಪೂರ್ಣರು. ಪೂರ್ಣನಾಗಿರ್ತಕ್ಕಂಥ ಭಗವಂತ ಯಾಕ್ರಿ ಭಿಕ್ಷಾ ಬಿಡಬೇಕಾಗಿತ್ತು ಬಲಿಚಕ್ರವರ್ತಿಯನ್ನ? ಹೋಗ್ಲಿ, ಎಲ್ಲ ದಾನ ಕೊಟ್ಟ ಮೇಲೆ ಕಟ್ಟಾಕಿದ ಯಾಕೆ? ಅವೆಲ್ಲವನ್ನು ವಿಸ್ತಾರವಾಗಿ ಹೇಳ್ರಿ ಅಂದಾಗ ಶ್ರೀಟುಕೋವಾಚ ಪರಾಜಿತ ಸ್ತ್ರೀ ರಸುಭಿಚ್ಚ ಹಾಪಿತೋ ವೀಂದ್ರೇಣ ಜನ್ ಗುರು ಮೃದುಭಿಚ್ಚ ಜೋಜಿತ ಭೃಗುಭಿಚ್ಚ ಪೂಜಿತ ಸರ್ವಾತ್ಮನಾಥಾನ ಭಜತ್ ಭೃಗೋನ್ ಬಲಿಗೆ ಜಿತ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಶುಕ್ರಾಚಾರ್ಯರು ದೈತ್ಯರ ಗುರುಗಳು. ಅವರಿಗೆಲ್ಲ ಮೃತ ಸಂಜೀವಿನಿ ವಿದ್ಯಾ ಬರ್ತಾ ಇತ್ತು. ಸತ್ತವ್ರನ್ನೆಲ್ಲ ಬದುಕಿಸಿ ಬಿಡ್ತಾ ಇದ್ರು. ಏಗಿ ಬಲೆ, ಏಗಿ ವಿಪ್ರಚಿತ್ತಿ, ಏಗಿ ಕಾಲನೇಮಿ ಎಲ್ಲರನ್ನ ಬದುಕಿಸಿ ಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ಚೆನ್ನಾಗಿ ಸೇವಾ ಮಾಡಿಬಿಟ್ಟ. ಬಹಳ ಆನಂದ ಆಗೋಯ್ತು ಅವರಿಗೆ. ಶುಕ್ರಾಚಾರ್ಯಗೆ ಏನ್ ಬೇಕೋ ಕೇಳಪ್ಪ ವರ ಅಂದ್ರು ಬಲಿಚಕ್ರವರ್ತಿಯನ್ನ. ಸ್ವಾಮಿ ಇಂದ್ರದೇವರು ಪದವಿ ಬೇಕು. ಈಗೇನ ಎಂತ ದೊಡ್ಡ ವರ ಕೇಳ್ಬಿಟ್ಟಲ್ಲೋ ನೀನು? ಯಾರನ್ನ? ಬಹಳ ಸಂತೋಷ ಆಯ್ತಪ್ಪ, ನಿನಗೇನ್ ಬೇಕು ಅಂದ್ರೆ ವಿಧಾನಸೌಧ ನಮ್ಮ ಹೆಸರಲ್ಲೇ ಬರೆದು ಕೊಡ್ರಿ. ನಾನೇ ಬಾಡಿಗೆ ಮನೇಲಿ ಎಲ್ಲೋ ಸಾಯ್ತಾ ಇದ್ದೀನಿ, ನಿನಗೇನು ವಿಧಾನಸೌಧ ಬರ್ಕೊಡ್ತೀನಪ್ಪ. ಅದಕ್ಕೆ ಶುಕ್ರಾಚಾರ್ಯ ಅಂದ್ರು, ಅಲ್ಲೋ ಇಂದ್ರದೇವರ ಪದವಿ ಕೇಳ್ತಾರೇನೋ, ಅದಕ್ಕೆ 100 ಅಶ್ವಮೇಧ ಯಾಗ ಮಾಡ್ಬೇಕಪ್ಪ. ಬಲಿಚಕ್ರವರ್ತಿ ಅಂದ, ನಾವೇ ದೈತ್ಯರು, 100 ಏನ್ರಿ 200 ಮಾಡ್ತೇವೆ ಅಂದ್ರು. ಮೊದಲು 100 ಮಾಡೋ ಮಾರಾಯ. ಶ್ರೇಯಾಂಸಿ ಬಹು ವಿಜ್ಞಾನಿ. ಒಳ್ಳೆ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ. ಪುರಾಣಕ್ಕೆ ಬೇಗ ಬರ್ಬೇಕು ಅನ್ಕೊಂತೀವಿ, ಯಾವ ಪಾರ್ಟಿ ಟ್ರಾಫಿಕ್. ಮುಂದೊಂದು 1000, ಹಿಂದೊಂದು 1000, ಅಕ್ಕಪಕ್ಕ 1000 ಗಾಡಿಗಳು ನಮ್ಮನ್ನ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಮೆಲ್ಲಕ್ಕೆ. ಸ್ತೋತ್ರ ಮಾಡೋರು ಯಾರಿರಲ್ಲ, ಅಷ್ಟೇ ಅದೊಂದೇ. ಅಂದಮೇಲೆ ಶ್ರೇಯಾಂಸಿ ಬಹು ವಿಜ್ಞಾನಿ, 10 ನಿಮಿಷ ಜಾಸ್ತಿ ಹೇಳೋಣಪ್ಪ ಅಂತ ಬೇಗ ಹೊರಟ್ರೆ ಅವತ್ತೇನೋ ಸಿಕ್ಕಾಪಟ್ಟೆ ಜನ ಟ್ರಾಫಿಕ್. ಹಿಂಗಿರತ್ತೆ ಪರಿಸ್ಥಿತಿ. ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ ರೀ. ಏನಾಗತ್ತೋ ಅದನ್ನ ಅನ್ಕೊಂಡು ಸುಮ್ಮಗಿರ್ಬೇಕು. ಆಮೇಲೆ ಅಷ್ಟೇ ಚೆನ್ನಾಗಾಯ್ತು ಏನಾಯ್ತು ಅದು ಅಂತ. ಅದಕ್ಕೆ ದಾಸರು ಹೇಳ್ತಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದ ದುಲವಲೇಶ ನಡೆಯದೋ. ಹರಿಚಿತ್ತ ಸತ್ಯ ಕುದುರೆ ಅಂದಣೆ ಆನೆ ಬಯಸೋದು ನರಚಿತ್ತ
ಪದಚಾರಿಯಾಗುವುದು ಹರಿಚಿತ್ತವೋ ಮಾತಾಡ್ತಾರೆ. ಇದಾದ್ಮೇಲೆ 99 ಮೊದಲು ವಿಶ್ವಜಿತ್ ಯಾಗವನ್ನು ಮಾಡಿಸಿದ್ರು ಶುಕ್ರಾಚಾರ್ಯರು. ಜಗತ್ತನ್ನು ಗೆಲ್ಲೋ ಯಾಗ, 3 ಲೋಕಗಳನ್ನ ಪೂರ್ಣಾಹುತಿ ಕೊಟ್ಟರು. ಬಂಗಾರದ ರಥ ಬಂತು, ಎಕ್ಕು ರಥ ಪಟ್ಟು ಧನಸ್ಸು ಬೆಳ್ಳುರ ಯುದ್ಧಾನಿಕಿ. ಇವತ್ತು ಯಾರು ನಿನ್ನ ಮುಂದೆ ನಿಲ್ಲಿಕ್ಕಾಗಲ್ಲ, ಹೋಗು ಅಂದ್ರು ಪರೀಕ್ಷಿತ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು. ತಲೆ ಮೇಲೆ ಕೈ ಇಟ್ಬಿಟ್ಟಿದ್ದಾರೆ, ಹೋಗ್ರು ಅಂದಿದ್ದಾರೆ. ರಥ ಹಾರಿಸಿದ್ರು ನೋಡ್ರಿ ಸ್ವರ್ಗಲೋಕಕ್ಕೆ. ಬಲಿಚಕ್ರವರ್ತಿ ಶಂಕವಾದ ಮಾಡ್ತಾ, ಅಮ್ಮೋ ಇಂದ್ರದೇವರಿಗೂ ಶಬ್ದ ಕೇಳಿಸ್ತು. ಬಲಿಚಕ್ರವರ್ತಿ ಶಂಕನಾದ, ಅಲ್ರಿ ಸತ್ವಗನೆಲ್ಲ ಮತ್ತೆ ಇಲ್ಲಿಂದ ಬಂದಾನ್ರಿ, ಅಮೃತ ಕುಡಿದ್ಮೇಲೆ ಎಲ್ಲ ಯುದ್ಧ ಆಯ್ತಲ್ಲ, ಎಲ್ಲ ದೈತ್ಯರೆಲ್ಲ ಸತ್ವಗಾರ. ಶುಕ್ರಾಚಾರ್ಯ ಬದುಕಿಸಿಬಿಟ್ಟಾರೆ. ನಾವೆಲ್ಲ ಯುದ್ಧಕ್ಕೆ ಹೋಗೋಣವಾ? ಸರೆಂಡರ್ ಆಗ್ರಿ, ಇಲ್ಲ ಸ್ವರ್ಗಲೋಕ ಬಿಟ್ಟೊಟ್ಟೋಗ್ರಿ ಅಟ್ಟೆ. ಯಾಕೆ ಸ್ವಾಮಿ? ಜಾನಾಮಿ ಮಗವಂಚತ್ರ ಉನ್ನತೆ ರಕ್ಷ ಕಾರಣಂ ಶಿಷ್ಯಾಯ ಉಪಕೃತಂ ತೇಜ ಗುರುವಿಗಿ ಬ್ರಹ್ಮವಾದಿಭಿಗಿ ನಾತ್ಸಕ ಶಿಕ್ಷಣಮಪಿ ಸ್ಥಾತುಂ ಶಕ್ನೋತಿ ಸನ್ಮುಖೆ ಭವದ್ವಿದೋ ಭವಾನ್ ವಾಪಿ ವರ್ಜಯಿತ್ವಾ ಈಶ್ವರಂ ಮರಿಂ. ದೇವರು ಬ್ರಹ್ಮದೇವರು ಬಿಟ್ರೆ ಇವತ್ತು ಯಾರು ಬಲಿಚಕ್ರವರ್ತಿ ಮುಂದೆ ಯುದ್ಧಕ್ಕೆ ನಿಲ್ಲಿಕ್ಕಾಗೋದಿಲ್ಲ. ನಾವೇನ್ ಮಾಡ್ಬೇಕು? ಬಿಟ್ಟು ಹೋಗ್ರಿ, ಇಲ್ಲ ಸರೆಂಡರ್ ಆಗ್ರಿ, ಯಾವುದೋ ಒಂದು. ಸ್ವರ್ಗ ಖಾಳಿ. ಬಲಿಚಕ್ರವರ್ತಿ ಬಂದು ಸಿಂಹಾಸನ ಮೇಲೆ ಕೂತ್ಕೊಂಡ. ಬಹಳ ಸಂತೋಷ ಆಯ್ತು ನಮಗೆ. ಬಲಿಚಕ್ರವರ್ತಿ ಆನಂದ ಆಯ್ತು. 100 ಅಶ್ವಮೇಧ ಯಾಗ ಮಾಡ್ಬೇಕೋ, చేసేద్దామండి చేసేద్దాం ಅಂದ ಬಲಿಚಕ್ರವರ್ತಿ. 99 ಅಶ್ವಮೇಧ ಯಾಗ ಮುಗಿದೋಯ್ತು, ಇನ್ನು ಒಂದೇ ಉಳಿದಿತ್ತು. ಅದಿತಿ ದೇವಿ ಆಶ್ರಮದಲ್ಲಿ ಅಳತಾ ಕೂತಿದ್ದಾಳೆ ದುಃಖದಿಂದ. ಕಶ್ಯಪರು ಬರ್ತಾರೆ, ಯಾಕೆ ದೇವಿ ಅಳ್ತಾ ಇದ್ದಿ? ನಿರುತ್ಸವಂ ನಿರಾನಂದಂ ಸಮಾಧೇರ್ ವಿರತಶ್ಚಿರಂ. ಯಾಕೆ ದೇವಿ ದುಃಖದಿಂದ ಇದೆಯಲ್ಲ? ಅಪ್ಯಭದ್ರಂ ನವಿಪ್ರಾಣಂ ಭದ್ರೇ ಲೋಕೆ ಧುನಾಗತಂ. ಲೋಕದಲ್ಲಿ ಏನನ್ನ ಅಮಂಗಳ ಕಾರ್ಯಗಳು ನಡೆದಿದೆಯಾ ನಮ್ಮ ಆಶ್ರಮದಲ್ಲಿ? ಅಥವಾ ಬ್ರಾಹ್ಮಣರಿಗೆ ಏನನ್ನ ತೊಂದರೆ ಆಗಿದೆಯಾ? ಅಥವಾ ಏನನ್ನ ಆಶ್ರಮದಲ್ಲಿ ಅಧರ್ಮ ನಡೆದಿದೆಯಾ? ಯಜ್ಞ ಹೋಮ ಹವನಾದಿಗಳು ಸರಿಯಾಗಿ ಆಗ್ತಾ ಇಲ್ವಾ? ಏನಾಗ್ತಾ ಇಲ್ಲ, ಎಲ್ಲ ಆಗ್ತಾ ಇದೆ. ಅತಿಥಿಯ ಅಭ್ಯಾಗತರ ಮನೆಗೆ ಬಂದಾಗ ಅವ್ರನ್ನ ಅಸಮಾಧಾನಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಯಾರ ಮನೆಗೆ ಅತಿಥಿಯ ಅಭ್ಯಾಗತರು ಬಂಧುಗಳು ಬಂದಾಗ ಅವರಿಗೆ ಅಸಮಾಧಾನ ಮಾಡಿಕೊಂಡು ಹೋದ್ರೆ ಆ ಮನೆ ಸ್ಮಶಾನದ ಸಮಾನ ಅಂತಂತಾರೆ ಕಶ್ಯಪರು. ಗೃಹೇಶು ಯೇಷ್ವತಿತಯೋ ನಾರ್ಚಿತ ಸಲಿಲೈರಪಿ ಯದಿ ನಿರ್ಯಾಂತಿತೇ ನೂನಂ ಪ್ರೇತರಾಜ ಗೃಹೋಪವಾಹ. ಅತಿಥಿಗನ್ನ ವಿಕ್ಕದವನ ಸದನ ವ್ಯಾತಕೆ ಮಧ್ವಮತವ ಪೊಂದದವನ ಬಕುತಿ ಯಾತಕೆ. ಓ, ಅವೆಲ್ಲ ಏನಿಲ್ಲ, ಅಗ್ನಿಕಾರ್ಯ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ನಡೀತಾ ಇದೆ. ಮತ್ತ್ಯಾಕೆ ಅಸಮಾಧಾನದಿಂದ ಇದ್ದಿ? ನನ್ನ ಮಕ್ಕಳು ರಾಜ್ಯ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಓಹೋ, ನಿನಗೂ ಮಕ್ಕಳ ಮೇಲೆ ಅಭಿಮಾನನ ದೇವಿ? ದೇವತೆಗಳು ನಮ್ಮ ಮಕ್ಕಳು ಅಂತ ಅನ್ಕೊಂಡ್ಯಾ ನೀನು? ದೇವರಿಂದ ಮೊದಲೇ ಹುಟ್ಟಿದ್ದಾರಟ್ಟೆ. ಆಮೇಲೆ ನಾವು ತಂದೆ ತಾಯಿ ನಮ್ಮ ಸೌಭಾಗ್ಯಕ್ಕೆ ಏನೋ ದೇವತೆಗಳು ನಮ್ಮ ಮಕ್ಕಳಾಗಿ ಅವತಾರ ಮಾಡಿದ್ದಾರಟ್ಟೆ. ನಮ್ಮಿಂದ ಅವ್ರಿಗೇನಾಗಬೇಕಾಗಿಲ್ಲ, ದೇವರು ನೋಡ್ಕೊತಾನೆ ಅವ್ರನ್ನ. ನಿನಗೂ ಅಭಿಮಾನನ? ತನುವು ತನ್ನದು ಅಲ್ಲ, ತನು ಸಂಬಂಧಿಗಳ್ಯಾರೋ, ತನುವ್ಯಾರೋ ತಾನ್ಯಾರೋ ಅವರಿಗೆ ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನುಮದಂದಲ್ಲವೇ ರಂಗಾಯೇಕೆ ಮಮತೆ ಕೊಟ್ಟು ದಣಿಸುವಿರಂಗ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನ ನೊಪ್ಪಿಸುವುದು ನೀತಿಯೇ. ಮನ್ನಿತಿ ದಯದಿ ನೀನೆನ್ನ ಪಾಲಿತದೀರೆ ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗಾಯೇಕೆ ಮಮತೆ ಕೊಟ್ಟು ದಣಿಸುವಿರಂಗ. ಸರಿ, ಆಗಿದ್ದಾಗೋಯ್ತು. ಕಶ್ಯಪರಂತಾರೆ, ದೇವರು ಬೇಗ ಅನುಗ್ರಹ ಮಾಡಬೇಕು, ವರ ಕೊಡಬೇಕು ಅಂದ್ರೆ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪ್ರತಿಪದಾದಿಂದ ದ್ವಾದಶಿವರೆಗೂ ಪಯೋವ್ರತ ಮಾಡಬೇಕು. ಕೇವಲ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಒಂದೇ ಲೋಟ ಹಾಲು, ಅದು ನಂದಿನಿ ಪ್ಯಾಕೆಟ್ ಅಲ್ಲ, ಶುದ್ಧ ದೇಶೀಯ ಆಕಳು ಮನೆಯಲ್ಲಿ ಇಟ್ಕೊಂಡಿದ್ದು ಸಾಕಿದ್ದು, ಅದರ ಕರೆದಿದ ಹಾಲು ಕರು ಕುಡಿದ ಮೇಲೆ
ಆ ಹಾಲನ್ನು ಅಭಿಷೇಕ ಮಾಡಿ 1 ಲೋಟ ಕುಡ್ಕೊಂಡು 12 ದಿವಸ ಪಯೋವ್ರತ ಮಾಡಬೇಕು. ಈ ಕೆಲವು ಜನ ಹಾಲಿಗೆ ಸಂಬಂಧಪಟ್ಟದ್ದು ಎಲ್ಲ ಬರುತ್ತೆ ಅಂತೇಳಿ ಪೇಡ ಎಲ್ಲ ತಗೊಂಡು ಇನ್ನಿಟ್ಟು ಟೊಣ್ಣೆ ಹಾಕಿ ಕೂತ್ಕೊಂಡ್ಬಿಡ್ತಾರೆ ಪಯೋವ್ರತ. ಹಂಗೆಲ್ಲ ಅಲ್ಲ, ಹಾಲಿಗೆ ಸಂಬಂಧಪಟ್ಟದ್ದೆಲ್ಲ ತಗೋಬಹುದು. ಆಚಾರ್ಯ ಹೇಳ್ಯಾರ, ಹಾಲೊಂದೇ ಹೇಳಿರ್ತೀವಿ, ಮಿಕ್ಕಿದ್ದು ಅವರೆಲ್ಲ ಆಡ್ ಮಾಡ್ಕೊಂಡಿರ್ತಾನೆ. ಹಂಗೆಲ್ಲ ಮಾಡೋಂಗಿಲ್ಲ, ಕೇವಲ ಹಾಲನ್ನು ಕುಡ್ಕೊಂಡು ಪಯೋವ್ರತ ಮಾಡ್ಬೇಕಟ್ಟೆ. ಕಾಡು ಹಂದಿ ತೋಡಿದ ಮಣ್ಣು ತೆಗೆದುಕೊಂಡು ಬಂದು ಶೌಚ ಮಾಡ್ಬೇಕಂತೆ, 12 ಶೌಚಾಚಾರ ಮಾಡ್ಕೋಬೇಕಂತ. ಕಾಡು ಹಂದಿ ಎಲ್ಲಿ ಸಿಗತ್ತೆ? ಮೊದಲನೇ ಮಾತು, ಕಾಡು ಹೋಗಬೇಕು. ಅದು ಎಲ್ಲಿ ತೋಡಿದ್ಯೋ ಮೊದಲು ನೋಡ್ಕೋಬೇಕು. ಅದು ಹೋದಲ್ಲೆಲ್ಲ ಹಿಂದೆ ಹೋಗ್ತಾ ಇರ್ಬೇಕು, ಎಲ್ಲೆಲ್ಲಿ ತೋಡ್ತಾ ಇದೆ ಅಂತ. ಆ ಮಣ್ಣು ತಗೊಂಬಂದು ಮನೆಯಾಗಿ ಇಟ್ಕೋಬೇಕು. ಅವೆಲ್ಲ ಆಗಲ್ಲ. ಸರಿ, ಹಾಗಾದ್ರೆ ಏನು ಸಿಕ್ಕಿದ್ಯೋ ಅದನ್ನೇ ತಗೊಂಡು ಮನೇಲಿ ಮಾಡಿ. ಒಟ್ಟು ಮೃತ್ತಿಕ ಇದ್ರೆ ಸಾಕು ನಿಮ್ ಪುಣ್ಯ. ಇಷ್ಟೆಲ್ಲ ಪಯೋವ್ರತವನ್ನ ಮಾಡಬೇಕು, ಇಷ್ಟೆಲ್ಲ ಸ್ತೋತ್ರಗಳನ್ನ ಪಾರಾಯಣ ಮಾಡಬೇಕು, ಪ್ರತಿನಿತ್ಯ ದಂಪತಿಗಳನ್ನ ಪೂಜಾ ಮಾಡಿಸ್ಬೇಕು. ಆಮೇಲೆ 13ನೇ ದಿವಸ ಹೋಮವನ್ನ ಮಾಡಿ ಪೂರ್ಣಾಹುತಿ ಕೊಡಬೇಕು. ಆವಾಗ ದೇವರ ಅನುಗ್ರಹ ಮಾಡ್ತಾನೆ. ಇಷ್ಟಂದ ತಕ್ಷಣ ಅವೆಲ್ಲ ಮಾಡಿದ್ದಾಳೆ. ಅದಿತಿ ಕಶ್ಯಪರು ಇಬ್ಬರು ಕೂಡ ಪಯೋವ್ರತವನ್ನ ಮಾಡಿದ್ದಾರೆ. ಪೂರ್ಣಾಹುತಿ ಕೊಟ್ಟ ತಕ್ಷಣ ದೇವರು ಪ್ರತ್ಯಕ್ಷನಾಗಿ ಬಿಟ್ಟಿದ್ದಾನೆ. ಉದ್ವೀಕ್ಷತೀತ ಪಿಬತೀವ ಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ದೇವರನ್ನು ನೋಡ್ಬಿಟ್ಟಿದ್ದಾಳೆ. ಗದ್ಗದವಾದ ಕಂಠದಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಆನಂದ ಬಾಷ್ಪವನ್ನ ದೇವರನ್ನು ನೋಡ್ತಾ, ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಸ್ರವ ಶ್ರವಣ ಮಂಗಳ ನಾಮಧೇಯ ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ ಶನ್ನಕೃತಿ ಚ ಭಗವನ್ನವಸನ್ನನಾಥ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಚ್ಛಾಯ ಶಶ್ವದುಪಬೃಂಹಿತ ಪೂರ್ಣಬೋಧೌ ವ್ಯಾಪಾದಿತಾತ್ಮತಮಸೆ ಹರಯೇ ನಮಸ್ತೆ. ಆಯುಪರಂ ವಪುರಭೀಷ್ಟಮತುಲ್ಯ ಲಕ್ಷ್ಮೀ ಜೌರ್ಭೂರಸ ಸಕಲ ಯೋಗ ಗುಣಾಸ್ತ್ರಿವರ್ಗ ಜ್ಞಾನಂ ಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮುಪತನ್ನ ಜನಾಧಿನಾಜಃ. ಇಷ್ಟು ಸ್ತೋತ್ರ ಮಾಡಿದ್ದಾಳೆ. ದೇವರಂತಾನೆ, ದೇವ ಮಾತರ್ ಭವತ್ಯಾಮೆ ವಿಜ್ಞಾತಂ ಚಿರಕಾಂಕ್ಷಿತಂ. ಅಮ್ಮ ಅದಿತಿ ದೇವಿ, ನಿನ್ನ ಅಪೇಕ್ಷೆ ಏನು ಹೇಳ? ದೈತ್ಯರೆಲ್ಲ ಸಾಯ್ಬೇಕು, ನಿನ್ನ ಮಕ್ಕಳಿಗೆಲ್ಲ ರಾಜ್ಯ ಸಿಗಬೇಕು, ಅಷ್ಟೇ ತಾನೇ. ದೇವರಂದ, ನನ್ನ ಕೈಲಾಗಲ್ಲ. ಮತ್ ಕೇಳ್ಬೇಕಾಕೆ? ಹೆಂಡತಿ ಕೇಳಿದ್ಲು, ಗಂಡಂಗ್ ಫೋನ್ ಮಾಡಿ, ಇವತ್ತೇನು ಅಡಿಗೆ ಮಾಡ್ಲಿ? ಕೂಟು, ಪಳೆದೆ, ಆಂಬೋಡೆ, ಹೋಳಿಗೆ, ಮಂಡಿಗೆ, ಇಡ್ಲಿ, ಚಟ್ನಿ, ದೋಸೆ, ಸರಿ ಯಾವುದೋ ಒಂದು ಮಾಡು. ಇದ್ಯಾವುದೂ ಆಗಲ್ಲ, ಉಪ್ಪಿಟ್ಟು ಮಾಡ್ತೀನಿ, ತಿನ್ಕೊಂಡು ಹೋಗ್ರಿ. ಮತ್ತೆ ಕೇಳಿದ್ಯಾಕೆ? ಆಗಲ್ಲ ಅಂತ ಹೇಳಲಿಕ್ಕೆ. ಹಾಗೆ ದೇವರು ಇಷ್ಟೆಲ್ಲ ಕೇಳ್ಬಿಟ್ಟ, ಆಗಲ್ಲ ಅಂತ ಯಾಕೆ ಅನ್ಬೇಕು? ಎತ್ತೇನು ಕೂಲೇಶ್ವರ ವಿಪ್ರಗುಪ್ತ ನವಿಕ್ರಮ ತತ್ರ ಸುಖಂ ದದಾತಿ. ಯಾರು ಬ್ರಾಹ್ಮಣರ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿರ್ತಾರೋ ಅಲ್ಲಿ ಹೊಡೆದು ಬಡದು ಇಸ್ಕೊಳ್ಳಿಕ್ಕಾಗಲ್ಲ. ಮತ್ತೇನ್ ಮಾಡ್ಬೇಕು ಸ್ವಾಮಿ? ನಾ ಮಾಡಿದ್ದೆಲ್ಲ ಪಯೋವ್ರತ ವ್ರತ ಆಯ್ತಾ ಅಂತಾಳೆ ಅದಿತಿ ದೇವಿ. ದೇವರಂದ, ಮಮಾರ್ಚನಂ ನಾರತಿಗಂತು ಮನ್ಯತ ಸ್ವಾಂಶೇನ ಪುತ್ರತ್ವಂ ಉಪೇತ್ಯತೆ ಸುತಾನ್ ಪಾತಾತ್ಮ್ಯ ಮಾರೀಚ ತಪಸ್ಯವಸ್ಥಿತ. ದೇವಿ, ನಿನ್ನ ಮಗನಾಗಿ ಹುಟ್ಟಿ ಭಿಕ್ಷಾ ಬೇಡಿಸ್ಕೊಡಿಸ್ಬಿಡ್ತೀನಿ ಆಯ್ತಾ? ನೋಡ್ರಿ, ಪರೀಕ್ಷಿತರಾಜರು ಪ್ರಶ್ನೆ ಮಾಡಿದ್ರು, ದೇವರು ಯಾಕೆ ಭಿಕ್ಷಾ ಬೇಡ್ದ ಅಂತ. ಇದಕ್ಕೆ ಬ್ರಾಹ್ಮಣರ ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ ಪಾತ್ರ ಆದವ್ರನ್ನ ಹೊಡೆದು ಬಡದು ಕಸ್ಕೊಂಬಲ್ಲ ನಾನು. ನಂದೊಂದು ನಿಯಮ ಇಟ್ಕೊಂಡೀನಿ, ಭಿಕ್ಷಾ ಬೇಡಿಸ್ಕೊಡುತ್ತೀನಿ ಆಯ್ತಾ? ದೇವರು ಅವತಾರ ಮಾಡಿಬಿಟ್ಟಿದ್ದಾನೆ. ನೋಡ್ರಿ, ಶ್ರೋಣಾಯಾಮ್ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಃ ಚಕ್ಷುಸ್ತಜ್ಜನ್ಮ ದಕ್ಷಿಣಂ ದ್ವಾದಶ್ಯಾಂ ಸವಿತಮತಿಷ್ಠನ್ ಮಾಧ್ಯಂದಿನ ಗತೋರುಪ ವಿಜಯ ನಾಮ ಸಾಪ್ರೋಕ್ತ ಯಸ್ಯಾಂ ಜನ್ಮ ವಿದುರುಘರೇಗೆ. ನಾಳೆನೆ ನೋಡ್ರಿ, ಭಾದ್ರಪದ ಮಾಸ ಶುಕ್ಲ ಪಕ್ಷ ದ್ವಾದಶಿ ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ನಕ್ಷತ್ರ ಇದ್ದಾಗೆ ವಾಮನ ದೇವರು ಅವತಾರ ಮಾಡಿಬಿಟ್ಟಿದ್ದಾರೆ. ಮಸೂರು ವ್ರತ ಮುಗಿದೋಗಿರುತ್ತೆ. ದ್ವಾದಶಿ ಚೆನ್ನಾಗಿ ಮಸೂರು ಬುತ್ತಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ಲಕ್ಷ್ಮೀ ಮುಖ್ಯ ಪ್ರಾಣ ದೇವರಿಗೆ ನೈವೇದ್ಯ ಮಾಡಿ, ದೇವತೆಗಳಿಗೆಲ್ಲ ನೈವೇದ್ಯ ಮಾಡಿ ನೀವು ಹೊಡಿರಿ. ಆಮೇಲೆ ಒಂದು ಪಾತ್ರೆ ಅಲ್ವಾ, ಎಲ್ಲರಿಗೂ ಕೊಡ್ಬೇಕು. ಮತ್ತೆ ಮಸೂರು ಬುತ್ತಿ ಮಾಡಿವಮ್ಮ ವಾಮನ ದೇವರ ನೈವೇದ್ಯ ತಗೊಳ್ರಿ ಅಂತ. ಒಳ್ಳೆ ಗಟ್ಟಿ ಮಸೂರು. ಇಷ್ಟು ದಿವಸ ಬರೀ ಮಜ್ಜಿಗೆಲ್ಲ ಒದ್ದಾಡಿರ್ತೀವಲ್ಲ. ಅಂದಮೇಲೆ ಆ ವಾಮನ ದೇವರು ಅವತಾರ ಮಾಡಿಬಿಡಿದ್ದಾರೆ. ಅಭಿಜಿನ್ ನಕ್ಷತ್ರ ಅಂತ ಯಾವ್ದಕ್ಕೆ ಕರೀತಾರೆ ಗೊತ್ತಾ? ಉತ್ತರಾಷಾಢ ನಕ್ಷತ್ರದ ಕಡೆ 2 ಪಾದಗಳು, ಶ್ರವಣ ನಕ್ಷತ್ರದ ಮೊದಲನೇ 2 ಪಾದಗಳು ಸೇರಿದರೆ ಅದಕ್ಕೆ ಅಭಿಜಿನ್ ನಕ್ಷತ್ರ ಅಂತ ಕರೀತಾರೆ.
ಆ ಸಮಯದಲ್ಲಿ ವಾಮನ ದೇವರು ಅವತಾರ ಮಾಡಿಬಿಟ್ಟಿದ್ದಾರೆ. ಇನ್ನೇನು ದೇವರಿಗೆ ಸಕಾಲಕ್ಕೆ ಉಪನಯನ ಮಾಡಿದ್ದಾರೆ. ಬೆಳೆದು ನಿಂತು ಬಿಡಿದಾನ ಭಗವಂತ. ಯಾರ್ಯಾರು ಏನೇನು ಪ್ರೆಸೆಂಟೇಶನ್ ಕೊಟ್ಟರು ವಾಮನ ದೇವರಿಗೆ ಅಂತ, ಮುಂಜಿ ಹೊತ್ತಿನಲ್ಲಿ ಮಕ್ಕಳಿಗೆ ಏನು ಪ್ರೆಸೆಂಟೇಶನ್ ಕೊಡಬೇಕು ನೀವು ತಿಳ್ಕೊಳ್ರಿ ಅಂತಾನೆ. ಸಾಕ್ಷಾತ್ತು ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣ ಗಾಯತ್ರಿ ಮಂತ್ರನ ಉಪದೇಶ ಮಾಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತ ಕೊಟ್ಟಿದ್ದಾರೆ. ಕಶ್ಯಪರು ಉಡುದಾರ ಹಾಕಿದ್ದಾರೆ. ಭೂಮಿಗೆ ಅಭಿಮಾನಿ ದೇವತಾ ಕೃಷ್ಣಾಜಿನ ಕೊಟ್ಟಿದ್ದಾಳೆ. ಚಂದ್ರ ದಂಡ ಕೊಟ್ಟಿದ್ದಾನೆ. ತಾಯಿ ಕೌಪಿನ ಹಾಕಿದ್ದಾಳೆ. ದ್ವಿಲೋಕದ ಅಭಿಮಾನಿ ದೇವತೆಗಳು ಶ್ವೇತಛತ್ರಿ ಕೊಟ್ಟಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಕಮಂಡಲು ಕೊಟ್ಟಿದ್ದಾರೆ. ಸಪ್ತ ಋಷಿಗಳು ದರ್ಭೆ ಕೊಟ್ಟಿದ್ದಾರೆ. ಸರಸ್ವತಿ ದೇವಿ ಅಕ್ಷಮಾಳ ಕೊಟ್ಟಿದ್ದಾಳೆ. ಭಿಕ್ಷಾಪಾತ್ರ ಕುಬೇರ ಕೊಟ್ಟ. ದೇವರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನರ್ಮದಾ ನದಿ ತೀರಕ್ಕೆ ಬಂದುಬಿಡಿದಾನ ಭಗವಂತ. ಜಗಾಮ ತತ್ರ ಕಿಲ ತಾರ ತಮೃತೋ ಭಾರೇಣ ಗಾಂ ತನ್ನಮಯನ್ ಪದೇ ಪದೇ ತಂ ನರ್ಮದಾಯ ತಟ ಉತ್ತರೇ ಬಲೆ ಯಜ್ಞತ್ವಿಜಸ್ತೆ ಭೃಗುವತ್ತ ಸೌಜ್ಞಕೆ. ಆ ನರ್ಮದಾ ನದಿ ತೀರಕ್ಕೆ ಯಜ್ಞ ಮಂಟಪದಲ್ಲಿ ಬಂದಿದ್ದಾನೆ. ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತು ಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿದ್ದಾರೆ ಆ ಭಗವಂತನ ತೇಜಸ್ಸಿಗೆ. ಬಲಿಚಕ್ರವರ್ತಿನೂ ಅನಾಮತ್ತಾಗಿ ದೇವ್ರನ್ನ ಎತ್ಕೊಂಡ್ಬಂದು ವಾಮನ ದೇವರನ್ನ ಸಿಂಹಾಸನ ಮೇಲೆ ಕೂಡಿಸಿ ಪುಟ್ಟು ಪಾದಗಳ ದೇವರದು ಬಂಗಾರ ತಟ್ಟೆಯಲ್ಲಿಟ್ಟು ಪಾದ ಪ್ರಕ್ಷಾಳನ ಮಾಡಿ ಶುಕಾಚಾರ ಅಂತಾರೆ. ತತ್ಪಾದ ಚೌಚಂ ಕಲಿಕಲ್ಮಚಾಪಗಂ ಸಧರ್ಮ ವಿನ್ಮೂರ್ಜದಸ್ಸು ಮಂಗಳಂ ಯದ್ದೇವ ದೇವಗ ಗಿರಿಚಂದ್ರ ಮೌಳಿಗಿ ದಧಾರ ಮೂರ್ಧ ಪರಯಾಚ ಭಕ್ತ್ಯ. ಎಂತ ಪಾವನ ಪಾದ ಇಂತು ಜಗದಿ ಕೇಳು ಪಂಥದೋಳಿಗ ಕೂರುಪತಿಯನು ರುಳಿಸಿದ ಎಂಥ ಪಾವನ ಪಾದವೋ ಬಲಿಯ ದಾನವ ಬೇಡಿ ತ್ರೈಲೋಕ್ಯವನು ಅಳೆದು ಏಕಾಂಗ್ರಿಯಲಿ ಬೆಳೆದು ಛೇದಿಸಲಾಗಿ ನಳಿನ ಜಾಂಡವು ಸೋಕೆ ಚಲುವ ಗಂಗೆಯ ಪೆತ್ತ ಜಲಜಾತನಾರ್ಚಿತ ಎಂಥ ಪಾವನ ಪಾದವೋ. ಪಾದ ಪ್ರಕ್ಷಾಳನ ಮಾಡಿ ಯಾವ ಬ್ರಹ್ಮ ರುದ್ರಾಯಿ ದೇವತೆಗಳು ಪ್ರತಿನಿತ್ಯ ದೇವರ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕೊಂತಾರೋ ಅಂತ ಪಾದವನ್ನು ಪ್ರಕ್ಷಾಳನ ಮಾಡಿ ಅದ್ಯನ ಪಿತರತೃಪ್ತಾಹ ಅದ್ಯನ ಪಾವಿತಂ ಕುಲಂ ಅದ್ಯ ಸ್ವಿಟ್ಟ ಕ್ರತುರಯಂ ಯದ್ಧವಾನ ಆಗತೋ ಗೃಹಾನ್. ಅವನಂತಾನ ಬಲಿಚಕ್ರವರ್ತಿ, ಅಪ್ಪ ಸ್ವಾಮಿ ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಜೀನಾಂ ತಪಸ್ಸಾಕ್ಷಾತ್ ಮನ್ಯೇತ್ವಾರ್ಯ ವಪೃತನಂ. ಎಲ್ಲಾ ಋಷಿಗಳು ತಮ್ಮ ತಪಸ್ಸನನ್ನು ಒಂದು ಮೂಲೆ ಗುಂಪು ಮಾಡಿ ಪ್ರತಿಮಾ ಮಾಡ್ದಂಗಿದ್ಯೋ, ಎಷ್ಟು ಮುದ್ದಾಗಿದ್ಯೋ ಸ್ವಾಮಿ, ಯಾವ ತಾಯಿ ಹಡ್ದಾಳೋ ನಿನ್ನ, ಎಷ್ಟು ಲಕ್ಷಣವಾಗಿದ್ದಿ. ದೇವರಿಗೆ ಗರ್ಭವಾಸ ದುಃಖ ಇಲ್ರಿ, ಪ್ರಾದುರ್ಭೂತನಾಗಿ ಬಿಡಿದಾನ ಭಗವಂತ. ನನ್ನ ಪಿತೃದೇವತೆಗಳ ಉದ್ಧಾರ ಆದ್ರು, ನನ್ನ ಕುಲ ಪವಿತ್ರ ಆಯಿತು, ನನ್ನ ಯಜ್ಞ ಪರಿಪೂರ್ತಿ ಆಯಿತು, ನನ್ನ ಪಾಪಗಳೆಲ್ಲ ಪರಿಹಾರ ಆಗೋಯ್ತು, ನಿನ್ನ ಪುಟ್ಟ ಪಾದಗಳಿಂದ ಈ ಭೂಮಿ ಪವಿತ್ರ ಆಯ್ತಪ್ಪ ಸ್ವಾಮಿ. ಬ್ರಹ್ಮಚಾರಿ ಕೇಳಪ್ಪ, ನಿಂಗೇನ್ ಬೇಕು ಕೇಳೋ. ಯದ್ಯದ್ವಟೋ ವಾಂಚತಿ ತತ್ ಪ್ರತೀಚ್ಛಮೆ. ಭೂಮಿಯನ್ನು ಬರ್ಕೊಟ್ಬಿಡ್ಲ. ಗಾಂ ಕಾಂಚನಂ, ಮೇರು ಪರ್ವತ ಬಂಗಾರದ್ದು ನಿಂಗೆ ಬರ್ಕೊಟ್ಬಿಡ್ಲ. ಮೂರು ಲೋಕ ನನ್ನ ಹತ್ರ ಇದೆ, ನನ್ನ ಅಧೀನದಲ್ಲಿದೆ. ಅಹಂಕಾರ ಬಂದೋಯ್ತು ಬಲಿಚಕ್ರವರ್ತಿಗೆ. ಮೃಷ್ಟಮ ಒಳ್ಳೆ ಅಡಿಗೆ ಮಾಡ್ಸಾಕ್ಲಾ, ಆಂಧ್ರ ಅಡಿಗೆ ಖಾರವಾಗಿ ಚೆನ್ನಾಗಿರತ್ತೆ. ಅಥವಾ ಒಳ್ಳೆ ಕನ್ಯಾನ ಕೊಟ್ಟು ಮದುವೆ ಮಾಡ್ಲ. ಗ್ರಾಮಗಳನ್ನು ಬರ್ಕೊಳ್ಳ, ಕುದುರೆಗಳನ್ನ ಕೊಳ್ಳ, ಆನೆಗಳನ್ನು ಕೊಳ್ಳ, ರಥಗಳನ್ನು ಕೊಳ್ಳ, ಒಂಟೆಗಳನ್ನು ಕೊಳ್ಳ, ಏನ್ ಬೇಕು ಕೇಳೋ ಮಾರಾಯ. ದೇವರು ಸುಮ್ಮಗೆ ಕೂತಿದ್ದ. ವಚಸ್ತವೈತಜ್ಜನ ದೇವತೂರುತಂ ಕುಲೋಚಿತಂ ಧರ್ಮಯುತಂ ಯಜತ್ಕರಂ ಯಸ್ಯ ಪ್ರಮಾಣಂ ಭೃಗವತ್ ಸಾಂಪರಾಯೇ ಪಿತಾಮಹ ಕುಲವೃದ್ಧ ಪ್ರಜಾಂತಹ. ನಿನ್ನ ಕುಲಾನೇ ಅಂತದ್ದು. ಎಲ್ಲರೂ ದಾನಿಗಳೇ, ನಿಮ್ಮ ವಂಶದಲ್ಲಿ ಎಲ್ಲರೂ ಹಿರಿಯರಲ್ಲ, ಎಲ್ಲರೂ ದಾನ ಕೊಟ್ಟವ್ರೆ. ಅದ್ರೊಳಗೆ ಪ್ರಹ್ಲಾದರಾದರಂತೂ ನಕ್ಷತ್ರಗಳ ಮಧ್ಯೆ ಚಂದ್ರ ಇದ್ದಾಗೋ ನಿಮ್ ತಾತ. ಆಮೇಲೆ ನಿಮ್ ಹಿರಣ್ಯಾಕ್ಷ ನಿಮ್ ಮುತ್ತಾತನ್ನ ಜೊತೆ ದೇವರು ಯುದ್ಧ ಆಡಿ ಎಷ್ಟು ಕಷ್ಟಪಟ್ಟು ಗೆದ್ದಾನ ಗೊತ್ತಾ. ನಾಟಕ ದೇವರೆಲ್ಲ ತನ್ನನ್ನು ತಾನೇ ಹೊಗಳ್ಕೊಂತ ಇಲ್ಲ, ಅವನ್ನ ಹೊಗಳ್ತಾ ಇದ್ದಾನೆ. ಸುಖವಾಗಿ ಹೊಡೆದಾಕ್ಯಾನ್ರಿ. ಲೀಲಾ ಮಾನುಷ ವಿಗ್ರಹ ಭಗವಂತ ಹಿರಣ್ಯಾಕ್ಷರನ್ನ ಕೊಂದಿದ್ದು, ಆದರೂ ಹೊಗಳ್ತಾ ಇದ್ದಾನೆ ಅಷ್ಟೇ ಔಪಚಾರಿಕವಾಗಿ. ಇದಾದ ಮೇಲೆ ನಂಗೆ 3 ಪಾದ ಭೂಮಿ ಕೊಡು ಅಂತ ಸಿಟ್ಟು ಬಂದೋಯ್ತು ನೋಡ್ರಿ ಬಲಿಚಕ್ರವರ್ತಿಗೆ. ಅಗೋ ಬ್ರಾಹ್ಮಣದಾಯಾದ ವಾಚತ್ತೆ ಅವೃತ ಸಮ್ಮತ ತ್ವಂ ಬಾಲೋ ಬಾಲಿಜಮತಿ ಸ್ವಾರ್ಥಂ ಪ್ರತ್ಯಬುಧೋಯತ ಮಾಂಬಚೋಭಿ ಸಮಾರಾಧ್ಯ ಲೋಕಾನಾಮೇಕಮೀಶ್ವರಂ ಪದತ್ರಯಂ ವೃಣೀತೆಯೋ ಅಬುದ್ಧಿಮಾನಿವ ದಾಟುಟಂ ನಪುಮಾನ್ ಮಾಮುಪವ್ರಜ್ಯ ಭೂಯೋ ಯಾಚಿತುಮರ್ಹತಿ
ತಸ್ಮಾತ್ ವೃತ್ತಿಕರೀಂ ಭೂಮಿಂ ವಟೋ ವಾಂಚಂ ಪ್ರತೀಚ್ಛಮೆ ವಟೋ ಕಾಮಂ ಪ್ರತೀಚ್ಛಮೆ. ಏನೋ ಮೂರ್ಖರಂತೆ ಮಾತಾಡ್ತಾ ಇದ್ದೀನಿ ನೀನು. ನನ್ನ ಹತ್ರ ಒಂದ್ಸಲ ದಾನ ಇಸ್ಕೊಂಡ್ರೆ ಅವನ 10-15 ತಲೆಮಾರಿವರೆಗೂ ತಿಂದು ತೇಗೊಟ್ಟು ದಾನ ಕೊಡ್ತೀನಿ ನಾನು. ಇನ್ನೊಂದ್ಸಲ ಭಿಕ್ಷೆಗೆ ಹೋಗಿರಬಾರ್ದು, ಅಷ್ಟು ದಾನ ಕೊಡ್ತೀನಿ. ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತೀಯ, ಬುದ್ಧಿ ಇಲ್ಲ ನಿನಗೆ? 6 ತಿಂಗಳ ಅಪಾಯಿಂಟ್ಮೆಂಟ್ ತಗೊಂಡು ಮೋದಿ ಹತ್ರ ಹೋಗಿ ಒಂದು ಸೂಜಿ ಕೇಳಿದ್ದಂತೆ, ಅದು ನಿಮ್ಮ ಮನೆ ಹತ್ರನೇ ಸಿಗತ್ತೆ, ಅಲ್ಲಿ ತನಕ ಯಾಕೆ ಹೋಗಿ ಸಾಯ್ಬೇಕು ಅಂತದ್ದು. ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತೀಯ, ಇನ್ನೊಂದು ಚಾನ್ಸ್ ಕೊಡ್ತೀನಿ ತಗೋ, ಏನ್ ಬೇಕೋ ಕೇಳು ಅಂತ ಬಲಿಚಕ್ರವರ್ತಿ ದೇವರಿಗೆ ಚಾನ್ಸ್ ಕೊಟ್ಟ. ದೇವರಂದ, ತಿಬಿಕ್ರಮೈ ರಸಂತುಷ್ಟ ದ್ವೀಪೇನಾಪಿನ ಪೂರ್ಯತೆ. ನೀನು 3 ಪಾದ ಭೂಮಿ ಕೊಟ್ಟರೆ ನಂಗೆ ತೃಪ್ತಿ ಆಗಿಲ್ಲ ಅಂದ್ರೆ 7 ದ್ವೀಪಗಳನ್ನು ಕೊಟ್ಟರು ತೃಪ್ತಿ ಆಗೋದಿಲ್ಲಪ್ಪ. ಬ್ರಾಹ್ಮಣನಿಗೆ ಇರಬೇಕಾದದ್ದು ಮುಖ್ಯ ತೃಪ್ತಿ, ಬಂದದ್ರೊಳಗೂ ತೃಪ್ತಿಯಿಂದ ಇರಬೇಕು ಬ್ರಾಹ್ಮಣ. ಬಂದದ್ದುಂಡು ಸುಖಿಸಲು ಬೇಕು, ನಿಂದ ಸ್ತುತಿಗಳ ತಾಳಲು ಬೇಕು, ತಂದೆ ಪುರಂದರ ವಿಠಲನ ಬೇಕು, ನರನಾದ ಮೇಲೆ ಹರಿನಾಮ ಜಿಕ್ವೆಯೊಳಿರಬೇಕು. ಆದ್ದರಿಂದ ನೀ ಅಟ್ಟು ಕೊಡಪ್ಪ ಸಾಕು ನಂಗೆ. ಇನ್ನೇನ್ ದಾನ ಕೊಡ್ಲಿಕ್ಕೆ ಹೋದ್ರು ಶುಕ್ರಾಚಾರ್ಯ ಅಲ್ಲೇ ಕೂತಿದ್ರು, ಅಂದ್ರು. ಎದೆ ಹೊಡ್ಕೊಂಡ್ಬಿಟ್ಟ ಬಲಿಚಕ್ರವರ್ತಿ. ಯಾಕೆ ಸ್ವಾಮಿ ಅಷ್ಟು ಜೋರಾಗಿ ಓದಿರ್ತೀರಿ? ಅಲ್ಲೋ, ನಿನ್ನ ಬದುಕಿಸಿದ್ದ ನಾನು, ವಿಶ್ವಜಿತ್ ಯಾಗ ಮಾಡ್ತಿದ್ದ ನಾನು, 99 ಅಶ್ವಮೇಧ ಯಾಗ ಮಾಡ್ತಿದ್ದ ನಾನು. ನನ್ನನ್ನು ಮಾತು ಕೇಳಬೇಡ, ಯಾರಿಗೆ ದಾನ ಕೊಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಅಂತ ಹೇಳಿ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುನವ್ಯ ಕಶ್ಯಪಾದ ಅತಿಥೇರ್ಜಾತೋ ದೇವಾನಾಂ ಕಾರ್ಯ ಸಾಧಕ. ಸಾಕ್ಷಾತ್ತು ವಿಷ್ಣುವೇ ಅವತಾರ ಮಾಡಿ ಬಂದಿದ್ದಾನೋ. ದಾನ ಕೊಡಬೇಡೋ, ಕೊಟ್ರೆ ಬೆಳೆದು ನಿಂತು ಬಿಡ್ತಾನೋ. 3ನೇ ಪಾದ ಭೂಮಿ ಕೊಡ್ಲಿಕ್ಕೆ ಜಾಗ ಇರಲ್ಲ ನಿನಗೆ. ಸುಳ್ಳು ಹೇಳ್ದಂಗಾಗತ್ತಲ್ಲ. ಕೆಲವು ಸಮಯದಲ್ಲಿ ಸುಳ್ಳು ಹೇಳ್ಬೋದು, ಪರವಾಗಿಲ್ಲ ಅಂತಾರೆ. ಮೊದಲು ಬಂದ ಸಂಪತ್ತಿನಲ್ಲಿ ಎಲ್ಲ ದಾನ ಮಾಡಬಾರ್ದು ಅಂತಾರೆ ಶುಕ್ರಾಚಾರ್ಯರು. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯಚ ಪಂಚದಾ ವಿಭಜನತ್ವ ಇಹಾಮೂತ್ರ ಚ ಮೋದತೆ. ಪ್ರತಿಯೊಬ್ಬ ಗೃಹಸ್ಥನೂ ಕೂಡ ಮಾಡಲೇಬೇಕಾದ ಕರ್ಮ ಇದು. ಬಂದ ಸಂಬಳದಲ್ಲಿ 5 ಭಾಗ ಮಾಡಬೇಕು. ಧರ್ಮಾಯ ಪುಣ್ಯ ಕಾರ್ಯಕ್ಕಾಗಿ, ಯಶಸ್ಸೆ ಕೀರ್ತಿಗಾಗಿ. ಕೀರ್ತಿ ಅಂದ್ರೆ ದೇವರ ಹಾಡಾಡೋರಿಗೆ, ಆಮೇಲೆ ದೇವಸ್ಥಾನಗಳಿಗೆ, ಜೀರ್ಣೋದ್ಧಾರಕ್ಕೆ ಅವಾಗ ಸ್ವಲ್ಪ ಕೊಡಬೇಕು. ಯಶಸ್ಸೆ ಕೀರ್ತಿಗಾಗಿ 2ನೇದು. ಅರ್ಥಾಯ ಇನ್ವೆಸ್ಟ್ಮೆಂಟ್ಗಾಗಿ ಸ್ವಲ್ಪ ಕೊಡಬೇಕು. ಕಾಮಾಯ ತನ್ನ ಭೋಗಕ್ಕಾಗಿ ಸ್ವಲ್ಪ ಇಟ್ಕೋಬೇಕು. ಸ್ವಜನಾಯಚ ಹೆಂಡತಿ ಮಕ್ಕಳಿಗಾಗಿ ಸ್ವಲ್ಪ ತೆಗೆದಿಡಬೇಕು. ಅವನು ಇಹಲೋಕದಲ್ಲೂ ಸುಖವಾಗಿತ್ತ ಪರಲೋಕ. ಆದ್ದರಿಂದ ಎಲ್ಲಾ ದಾನ ಕೊಡಬೇಡ. ಮತ್ತೆ ದೇವರು ಕೊಡ್ತೀನಿ ಅಂತ ಮಾತು ಕೊಟ್ಟಿನಲ್ಲ, 3 ಪಾದ ಭೂಮಿ. ಸುಳ್ಳು ಹೇಳ್ದಂಗಾಗತ್ತಲ್ಲ. ಕೆಲವು ಸಮಯದಲ್ಲೂ ಸುಳ್ಳು ಹೇಳ್ಬೋದು. ಸ್ತ್ರೀಚಂದ್ರ ಮೇ ವಿವಾಹೇಚ ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಂ ನಾನು ತಂತ್ಯಾಜ್ಯ ಗುಪ್ತಿತಂ. ಹೆಂಡತಿ ಮುಂದೆ, ಹೆಣ್ಮಕ್ಳ ಮುಂದೆ ಸುಳ್ಳು ಹೇಳ್ಬೋದಂತ. ನಿಮಗೆ ಸಂಬಳ ಎಷ್ಟು? ಹೆಂಡತಿ ಕೇಳ್ತಾಳೆ. 50,000. ಮತ್ತೆ ನಿಮ್ಮಮ್ಮ 60,000 ಅಂತ ಹೇಳಿದ್ದಾರೆ, ಒಂದು 10,000 ನಾ ಇಟ್ಕೊಂತೀನಿ, ನಿನ್ನ ಪರ್ಮಿಷನ್ ಇದ್ರೆ. ನರ್ಮೆ ಚಾಟಿ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳ್ಬೋದು. ವಿವಾಹೇಚ ಇಬ್ಬರು ಮದುವೆ ಆಗ್ತಾ ಇತ್ತು, ಸುಳ್ಳು ಹೇಳ್ಬೋದು. ಅಂದ್ರೆ ಗೋತ್ರ ಒಂದೇ ಆಗಿರಬಾರ್ದ? ಮತ್ತೆ ಗೋತ್ರ ಒಂದೇ ಆದ್ರೆ ಮತ್ತೆ ಅಣ್ಣ ತಂಗಿ ಆಗ್ಬಿಡ್ತಾರೆ. ಗೋತ್ರ ಬಿಟ್ಟಿರ್ಬೇಕು, ಏಕನಾಡಿ ಇರಬಾರ್ದು, ಗೃಹ ಮೈತ್ರಿ ಚೆನ್ನಾಗಿರ್ಬೇಕು. ಇನ್ನ ಸಣ್ಣ ಪುಟ್ಟದೆಲ್ಲ ಇದ್ರೆ ಸುಳ್ಳು ಹೇಳ್ಬಿಡ್ಬೋದು. ನಿಮ್ ಮಗಳಿಗೆ ಅಡಿಗೆ ಬರತ್ತಾ? 8 ಗಂಟೆ ಕೂತ್ರೆ 11 ಗಂಟೆ ಒಳಗೆ ಕೂಟು, ಪಳದೆ, ಆಂಬೋಡೆ, ಹೋಳಿಗೆ, ಮಂಡಿಗೆ, ಮತ್ತೊಂದು ಮುಗಿದೊಂದು ಜಿಲೇಬಿ ಎಲ್ಲ 7 ಕಪ್ಪು 8 ಕಪ್ಪು ಪಟ 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 ಮಾಡಿ ಮುಗಿಸ್ಬಿಡ್ತಾಳೆ. ಹಾಡಾಡ್ತಾಳ. ಭೀಮಸೇನ್ ಜೋಶಿ ಅಕ್ಕ ಕೆಲಸ ಮಾಡ್ತಾಳೆ ಚಕ PT ಉಷಾ ಅಕ್ಕ. ಹಿಂಗೆಲ್ಲ ಸುಳ್ಳು ಹೇಳ್ಬಿಡೋದು. ಮದುವೆ ಆದ್ಮೇಲೆ ಅತ್ತೆ ಅಂತಾಳೆ, ನಾಳೆ ದೀಪಾವಳಿ ಹಬ್ಬ ಬಂತಮ್ಮ ಅಡಿಗೆ ಮಾಡ್ತೀಯಾ? ಮತ್ತೆ ನಿಮ್ಮಪ್ಪ ಪಟ 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 ಅಂದ್ರಲ್ಲ, ಅದು ನಿಮ್ಮ ಹತ್ರ ಕಲ್ತ ಮೇಲೆ ಅತ್ತೆ. ಹೌದಾ? ನಂಗೆ ಬರಲ್ವಲ್ಲ, ಇಬ್ರು ಸೇರಿ ಮಠಕ್ಕೆ ಹೋಗೋಣ ಬನ್ರಿ, ಅಲ್ಲಿ ಅಡಿಗೆವ್ರು ಇರ್ತಾರೆ, ಅವ್ರ ಹತ್ರ ಕಲ್ತ್ಕೊಂಬಣ, ಸರಿನಾ? ಎಷ್ಟು ಸಮಾಧಾನಮ್ಮ ನೀನು. ಮತ್ತೆ ಹಾಡು ಬರುತ್ತಂದ್ರಲ್ಲ, ಅದು ನಿಮ್ಮ ಹತ್ರ ಕಲ್ತ ಮೇಲೆ, ಎಲ್ಲ ನನ್ನ ಹತ್ರ ಕಲ್ತ ಮೇಲೆ. ನನಗೆ ಹಾಡು ಬರಲ್ವಲ್ಲ, ಹೋಗೋಣ ಬರ್ರಿ, ಅಲ್ಲಿ ಹಾಡು ಹಾಡ್ತಾ ಇದ್ದಾರೆ, ಅಲ್ಲಿ ಗಣೇಶ ಚತುರ್ಥಿ ಹೇಗಿದ್ರು ಒಂದು ಕಲ್ತ್ಕೊಂಬರೋಣ. ಸರಿ, ಮತ್ತೆ ಇನ್ನೇನ್ ಮಾಡ್ಬೇಕು, ಇನ್ನೇನ್ ಮಾಡುವುದಿಲ್ಲ ಅಂತ. ಹಾಗೆ ಗೋವುಗಳ ಬ್ರಾಹ್ಮಣರ ರಕ್ಷಣೆ ಆಗ್ತಾ ಇತ್ತು. ಸುಳ್ಳು ಹೇಳ್ಬೋದು, ಪರವಾಗಿಲ್ಲ, ದಾನ ಕೊಡಬೇಡ ಅಂದ್ರು. ನನ್ನ ಮಾತು ಮೀರಿ ಕೊಡ್ತೀಯಾ? ಅಚಿರಾತ್ ಭ್ರಷ್ಟತೆ ಸ್ತ್ರೀಯಗ. ಆದ್ರೂ ದಾನ ಕೊಟ್ಟು ಬಿಟ್ಟ. ದೇವರು ಬೆಳೆದು ಬಿಡ್ತಾನೆ. ತದ್ವಾಮನಂ ರೂಪಂ ಅವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಭೂಕಂ ದಿಶೋ ದೌರಿವರ ಪಯೋದಯ ತಿರ್ಯಂಗ ದೇವ ಋಷಯೋ ಯದಾತನ್
ಶತಿಂಬದೈಕೇನ ಬಲೇರ್ವಿಚಕ್ರಮೇಣ ಬಚ್ಚರೀರೇಣ ದ್ವಿಜಚ್ಚ ಬಾಗುಬಿಗಿ ಪದಂ ದ್ವಿತೀಯಂ ಕ್ರಮತತ್ರಿವಿಟ್ಟಪಂ ನ ವೈ ತೃತೀಯಸ್ಯ ತದೀಯಮಣ್ವಪಿ. ಆ ದೇವರು ಬೆಳೆದು ನಿಂತಾನೆ. ಏನಾಯ್ತು ನಾಳೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರು ನಮ ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ